ನೀನಲ್ಲ ಏಕಾಂಗಿ, ನೀನಲ್ಲ ಯಾವುದೋ ದೂರ ಗುಹಾವಾಸದ ಏಕಾಂತದೊಳಗೆ ಬದುಕಿದ ಸಿದ್ಧ, ಉರದುದ್ದ ಶಿರದುದ್ದವಾದ ನಾನಾ ವರ್ಣದ ಸಂಸಾರದಲೆಗಳ ನಡುವೆ ಹೋರಾಡುತ್ತಲೇ ನಿಂತ ಸಾಧಕ ವೀರ. ಅಧಿಕಾರ ಐಶ್ವರ್ಯಗಳ ನಾಯ್ಕೂಗಿನ ನಡುವೆ, ಮತ ಮೌಢ್ಯಗಳ ನಡುವೆ, ಅಜ್ಞಾನಿಗಳ ನಡುವೆ, ಪರಮ ಸುಜ್ಞಾನಿಗಳ ನಡುವೆ ಸದ್ದಿರದೆ ಕೈ ಮುಗಿದು ನಿಂತ ದೀಪದ ಕಂಬ. ನಿನ್ನ ಸುತ್ತ ಬಂದು ಸಂಗಮವಾಯಿತು 100 ಬೆಳಕಿನ ಬಿಂಬ. ತಮಂದ ಘನವಾದಂದಿನ ಆವರಣಗಳ ತುಂಬ ಕಿರಣ ಸಂಚಾರ. ಹೊತ್ತಿ ಕಲ್ಯಾಣವೆಂಬ ಜ್ಯೋತಿ ತೊಳಗಿ ಬೆಳಗಿತ್ತು ಶಿವನ ಪ್ರಕಾಶ. ಆ ಬೆಳಗಿನಡಿಯಲ್ಲಿ ಮೂಡಿ ಬಂತು ಕನ್ನಡಕ್ಕೆ ವಚನೋದಯ ಸ್ಫೂರ್ತಿ. ಆ ವಚನವಾನ್ಮಯ ಗುಡಿಗೆ ನೀನೇ ಜಂಗಮ ಮೂರ್ತಿ ಬಸವಣ್ಣ. ಬಸವಾದಿ ಪ್ರಮುಖರನ್ನು, ವಿಶ್ವದ ಎಲ್ಲ ದಾರ್ಶನಿಕರನ್ನು ಸ್ಮರಿಸಿಕೊಂಡು, ಬಸವಣ್ಣನಂತಹ ಒಬ್ಬ ವ್ಯಕ್ತಿ ನನ್ನ ಜೊತೆಗಿದ್ದ ಅಂತಂದ್ರೆ ಎಷ್ಟು ದೊಡ್ಡ ಸಾಧನೆ ಮಾಡ್ಬೋದಲ್ಲ. ಸಾಮಂತನಾಗಿದ್ದವನು ಇವತ್ತು ಮಹಾರಾಜ ಆಗ್ಬಿಟ್ಟೆ ನಾನು. ಅವನು ಆಲೋಚನೆ ಮಾಡು, ಸಾಮಂತ ಆಗಿರ್ತಕ್ಕಂಥ ಮಹಾರಾಜ ಆದೆ ಅಂದಮೇಲೆ ಬಸವಣ್ಣ ಏನೋ ಮಾಡ್ತಿರುವಂಥ ಕೆಲಸ ಕಾರ್ಯಗಳು ಇವ್ರಿಗೆಲ್ಲ ಬೇಜಾರಾಗ್ತಿರ್ಬೋದು. ಆದರೆ ಬಸವಣ್ಣನ ಒಂದೊಂದು ಆಲೋಚನೆಗಳಿದಾವಲ್ಲ ಅದ್ಭುತ. ಒಂದೇ ಒಂದು ಮಾತನ್ನು ನಾನು ಬಹಳ ಗಂಭೀರವಾಗಿ ಮನಸ್ಸಿಗೆ ತಗೊಂಡಿದ್ದಕ್ಕೆ ಒಬ್ಬ ರಾಜ ಆದೆ ಅಂತಂದ್ರೆ ಬಸವಣ್ಣನ ಸದಾಕಾಲ ಜೊತೆಗೆ ಇಟ್ಟುಕೊಂಡು ಉನ್ನತವಾದಂಥ ಸ್ಥಾನ ಕೊಟ್ಟು ಅವನ ಮಾರ್ಗದರ್ಶನದೊಳಗೆ ರಾಜ್ಯಾಡಳಿತ ಮಾಡಿದೆ ಅಂದ್ರೆ ಇನ್ನೂ ಏನೆಲ್ಲ ಆಗ್ಬೋದು ನಾನು ಅಂತೇಳಿ ಬಿಜ್ಜಳ ಅರ್ಥ ಮಾಡ್ಕೊಂಡು, ನಾವು ಅರ್ಥ ಮಾಡ್ಕೊಳ್ತಿಲ್ಲ. ಬಸವಣ್ಣನ ಪಕ್ಕದಾಗ ಇಟ್ಕೊಂಡ್ಬಿಟ್ಟು ಬಿಜ್ಜಳ ಏನು ಮಾಡಿದ ಅಂತ ಹೇಳಿದ್ರೆ, ಬಸವಣ್ಣ ನೀನು ಅಲ್ಲಿ ಇಲ್ಲಿ ಇರಬೇಡಪ್ಪ, ನೀನು ಬರೀ ವಿತ್ತ ಮಂತ್ರಿ ಮಾತ್ರ ಆಗಿರಬೇಡ, ಕಲ್ಯಾಣದ ಪ್ರಧಾನಮಂತ್ರಿ ಆಗ ನೀನು ಅಂತ ಹೇಳಿ ಕಲ್ಯಾಣದ ಪ್ರಧಾನಿಯನ್ನಾಗಿ ಬಿಜ್ಜಳ ತನ್ನ ಪ್ರಧಾನಿಯನ್ನಾಗಿ ಬಸವಣ್ಣನನ್ನು ನೇಮಕ ಮಾಡಿಕೊಂಡ್ಬಿಟ್ರು. ನೋಡ್ರಿ ಎಷ್ಟು ಅದ್ಭುತ. ಬಸವಣ್ಣನ ನಾವು ಅರ್ಥ ಮಾಡ್ಕೊಂಡು ಇಲ್ಲ ಗೊತ್ತಿಲ್ಲ, ಬಿಜ್ಜಳ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದ. ಅವನು ರಾಜಕೀಯ ಅನಿವಾರ್ಯತೆಗಳ ಕಾರಣಕ್ಕೋಸ್ಕರವಾಗಿ ಬಸವಣ್ಣನ ವಿರುದ್ಧವಾಗಿ ಅವನು ಸ್ಪಂದಿಸ್ತಾ ಇದ್ದ, ವಿರುದ್ಧವಾಗಿ ಹೇಳೋರಿಗೆ. ಆದರೆ ಬಿಜ್ಜಳ ಬಸವಣ್ಣನನ್ನು ಅರ್ಥ ಮಾಡಿಕೊಳ್ಳದೆ ಇದ್ದಿದ್ರೆ ಖಂಡಿತವಾಗಿ ಕಲಚೂರಿ ಮಂಗಳವೇಡೆಯಿಂದ ಬಂದು ಕಲ್ಯಾಣ ಚಾಲುಕ್ಯನಾಗ್ತಿರ್ಲಿಲ್ಲ. ಅವನು ಚಾಲುಕ್ಯ ರಾಜನ ಸಿಂಹಾಸನದ ಮೇಲೆ ಕುತ್ಕೊಳ್ತಿರ್ಲಿಲ್ಲ. ಹಾಗಾಗಿ ಅವನಿಗೆ ಗೊತ್ತಿತ್ತು ಏನಪ್ಪಾ ಅಂತೇಳಿ, ಬಸವಣ್ಣನಂತ ಒಬ್ಬ ಯೋಗ್ಯಸ್ಥ, ಬಸವಣ್ಣನಂತ ಒಬ್ಬ ತಿಳುವಳಿಕೆಸ್ಥ, ಬಸವಣ್ಣನಂತ ಒಬ್ಬ ದೂರದೃಷ್ಟಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ನನ್ನ ಜೊತೆಲಿದ್ರೆ ನಾನು ದೊಡ್ಡ ಮಹತ್ವಾಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಬಹುದು ಅಂತೇಳಿ ಬಸವಣ್ಣನವರನ್ನ ಪ್ರಧಾನಿಯನ್ನಾಗಿ ಇಟ್ಟುಕೊಳ್ತಾರೆ. ಹಾಗೆ ಬಸವಣ್ಣವರನ್ನ ಪ್ರಧಾನಿಯನ್ನಾಗಿ ಇಟ್ಟುಕೊಂಡು ಬಿಜ್ಜಳ ಕಲ್ಯಾಣದ ಆಳ್ವಿಕೆಯನ್ನು ಮಾಡಿಕೊಳ್ತಾ ಹೋಗ್ತಿರ್ತಾನೆ. ಇಂಥ ಸಂದರ್ಭದೊಳಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಬಸವಣ್ಣನವರಿಗೆ ಅನ್ಸುತ್ತೆ ಅವರು ಮಂಗಳವೇಳೆಯಲ್ಲಿ ಏನು ಮಾಡ್ತಿದ್ರು ಅದನ್ನೇ ಕಲ್ಯಾಣದೊಳಗೆ ಮಾಡೋಕ್ಕೆ ಶುರು ಮಾಡಿದ್ರು. ಅವ್ರಿಗೆ ಎಲ್ಲಿ ಆದ್ರೆ ಏನಂತೆ, ಸದ್ಭಕ್ತ ಅವನ ನಟ್ಟಡೆಯಲ್ಲಿದ್ದರೇನಂತೆ, ಅವನು ಅಲ್ಲಿನೂ ಕೂಡ ಕಟ್ಟಬಲ್ಲ ಅನ್ನುವಂಥದ್ದು ಬಸವಣ್ಣವ್ರಿಗೆ ಅನ್ವಯ ಆಗ್ತಕ್ಕಂಥ ಮಾತದು. ಹಾಗಾಗಿ ಬಸವಣ್ಣವರಿಗೆ ಕಲ್ಯಾಣ ಆದರೇನಂತೆ, ಕಲಚುರಿ ಆದರೇನಂತೆ, ಸಂಗಮ ಆದರೇನಂತೆ, ಎಲ್ಲಾದ್ರೇನು ಕಾಯಕ ಮಾಡೋದೇ, ನನ್ನ ಆಶಯಗಳನ್ನು ಈಡೇರಿಸೋದೆ, ಎಲ್ಲರನ್ನೂ ಕೂಡ ತೆಕ್ಕೆಗೆ ತಗೊಂಡು ಒಂದಾಗಿ ಹೋಗೋದೆ ಅಂತೇಳಿ ಬಸವಣ್ಣ ತೀರ್ಮಾನ ಮಾಡಿಕೊಂಡಿದ್ದರಿಂದ ಕಲ್ಯಾಣಕ್ಕೆ ಬಂದರು. ಪ್ರಧಾನಿಯಾಗಿಯೂ ತಮ್ಮ ಕಾಯಕವನ್ನು ಮಾಡ್ತಾ ಇದ್ರು. ಅದೇ ರೀತಿಯಲ್ಲಿ ಪ್ರಧಾನಿ ಹಾಕ್ಕೊಳ್ತಾ ಅದ್ರ ಜೊತೆಯಲ್ಲಿಯೇ ಕಲ್ಯಾಣದ ಸುತ್ತಮುತ್ತ ಇರುವಂಥ ಕೇರಿಗಳಿಗೆಲ್ಲ ಅಡ್ಡಾಡ್ತಿದ್ರು. ಅಡ್ಡಾಡಿ ಅಲ್ಲಿರ್ತಕ್ಕಂಥ ಎಲ್ಲ ಶರಣರನ್ನ, ಎಲ್ಲ ತುಳಿತಕ್ಕೊಳಗಾಗಿರ್ತಕ್ಕಂಥವ್ರನ್ನ, ಶೋಷಿತರನ್ನ ಸಂಘಟನೆಯನ್ನು ಮಾಡಿ ಅವರಿಗೆ ಸಂಸ್ಕಾರಗಳನ್ನು ಕೊಟ್ಟು ಅವರು ಕೂಡ ಆತ್ಮವಿಶ್ವಾಸದಿಂದ ಬದುಕತಕ್ಕಂಥ ವಿಚಾರಗಳನ್ನ ಅವ್ರ ಮನಸ್ಸಿನೊಳಗೆ ತುಂಬಿಕೊಳ್ತಾ ಹೋದ್ರು. ಹಾಗೆ ತುಂಬಿಕೊಳ್ತಾ ಹೋಗ್ತಾ ಇರಬೇಕಾದ್ರೆ ಅದೇ ಕಲ್ಯಾಣದೊಳಗೆ ಸಕಲೇಶ ಮಾದರಸ ಅಂತ ಒಬ್ಬರಿದ್ರು. ಆ ಥರದ ಒಂದಿಷ್ಟು ಜನ ಬಿಜ್ಜಳನ ಆಸ್ಥಾನದೊಳಗೆ ಇದ್ದಂಥವ್ರು ಅವರೆಲ್ಲರೂ ಕೂಡ. ಆಸ್ಥಾನದೊಳಗೆ ಉನ್ನತ ಪದವಿಯನ್ನು, ಮಂತ್ರಿತ್ವವನ್ನು ಹೊಂದಿರತಕ್ಕಂಥ ಜನಗಳು ಅವರೆಲ್ಲ. ಸಕಲೇಶ ಮಾದರಸರಂಥವ್ರು ಏನು ಮಾಡ್ತಾರೆ, ಬಸವಣ್ಣ ಮಾಡ್ತಿರುವಂಥದ್ದು ಒಳ್ಳೆ ಕೆಲಸ ಅಲ್ಲ, ಅವರು ವಚನಗಳನ್ನು ಬರೀತಿದ್ರು. ಬಸವಣ್ಣವ್ರ ಪ್ರಭಾವ ಅವರಿಗೆ ಅಲ್ಪ ಸ್ವಲ್ಪ ಆಗಿತ್ತು. ಬಸವಣ್ಣನ ಜೊತೆಯಲ್ಲೇ ಇರುವಂಥ ಒಂದು ವ್ಯವಸ್ಥೆ ಬಂತಲ್ಲ, ಒಬ್ಬ ಬಸವಣ್ಣನ ಕೊಲಿಗಾಗಿ ಇದ್ಕೊಂಡು ಕೆಲಸ ಮಾಡುವಂಥ, ಕಾಯಕ ಮಾಡುವಂಥ ಅವಕಾಶ ಬಂತಲ್ಲ. ಹತ್ತಿರದಿಂದ ನೋಡಿ ಸಕಲೇಶ ಮಾದರಸರಂಥವ್ರು ಬಸವಣ್ಣನನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಬಸವಣ್ಣವ್ರ ಜೊತೆಯಲ್ಲಿ ಅವರು ಸಮಾಲೋಚನೆ ಮಾಡ್ತಿರ್ತಾರೆ. ಹೆಂಗಪ್ಪ ಅಂತ ಹೇಳಿದ್ರೆ, ಬಸವಣ್ಣ ಇವತ್ತು ಈ ಕೇರಿಗೆ ಹೋಗಿ ಬಂದೆಪ್ಪ, ಅಲ್ಲಿ ಜನಗಳು ಏನೇನು ಪರಿವರ್ತನೆ ಅದು ಹೇಳಿ ನಮಗೆ. ಅವಾಗ ಬಸವಣ್ಣ ಅಲ್ಲಿರ್ತಕ್ಕಂಥ ಒಂದು ಜನಗಳ ಪರಿಸ್ಥಿತಿಯನ್ನು ತಾನು ಹೋಗಿ ಅವ್ರ ಮನಸ್ಸಿನಲ್ಲಿ ಮಾಡಿರ್ತಕ್ಕಂಥ ಪರಿವರ್ತನೆಗಳನ್ನು ಸಕಲೇಶ ಮಾದರಸರಿಗೆ ಹೇಳ್ತಾ ಹೋಗ್ತಾ ಇದ್ರು. ಹಾಗೆ ಹೇಳ್ತಾ ಇದ್ದಾಗ ಸಕಲೇಶ ಮಾದರಸರು ಬಸವಣ್ಣ ಸೇರಿಕೊಂಡು ಒಂದು ಆಲೋಚನೆಯನ್ನು ಮಾಡ್ತಾರೆ.
ಏನಪ್ಪ ಆಲೋಚನೆ ಅಂತಂದರೆ, ದಿನಾ ಹಿಂಗೆ ಒಂದು ಕೇರಿಗೆ ಹೋಗೋದು, ಅಲ್ಲಿರುವಂಥ ಒಂದಿಬ್ಬರು ಮೂವರು ಮಾತಾಡಿಸೋದು, ಅವ್ರಿಗೆ ತಿಳುವಳಿಕೆ ಹೇಳೋದು, ಮತ್ತೊಂದು ಕೇರಿಗೆ ಹೋಗೋದು, ಮತ್ತೊಂದಿಬ್ಬರು ಮೂವರಿಗೆ ಮಾತಾಡಿಸೋದು, ಅವ್ರಿಗೆ ತಿಳುವಳಿಕೆ ಹೇಳೋದು, ಇಷ್ಟನ್ನೇ ಮಾಡ್ಕೊಳ್ತಾ ಹೋಗೋದಕ್ಕಿಂತ ಎಲ್ಲರೂ ಒಂದು ಕಡೆ ಬಂದು ಸೇರುವಂಥದ್ದು ಏನಾದ್ರು ಒಂದು ವ್ಯವಸ್ಥೆ ಮಾಡಬೇಕು ನಾವು ಅಂತೇಳಿ ಭಾವಿಸ್ಕೊಂಡು ಅವ್ರೇನು ಮಾಡ್ತಾರೆ ಅಂತಂದರೆ, ಇದು ಅರಮನೆಯ ಒಂದು ಪ್ರಭಾವ ಇಟ್ಕೊಂಡು ನಾವು ಕೆಲಸ ಮಾಡೋಕ್ಕಾಗಲ್ಲ, ಸಮಾಜದ ನಡುವೆ ಬದುಕೋದು ಭಾಳ ಕಷ್ಟ ಆಗ್ತದೆ, ಬರೀ ಅರಮನೆ ಪ್ರಭಾವ ಇಟ್ಕೊಂಡು ಮಾಡಿದರೆ ಅದಕ್ಕೊಂದು ನಾವೊಂದು ಸಾಂಸ್ಥಿಕ ರೂಪ ಕೊಟ್ಟುಕೊಂಡು ನಮ್ಮ ಸೇವೆಯನ್ನು ಮಾಡೋಣ, ನಮ್ಮ ಕಲ್ಯಾಣವನ್ನು ಕಟ್ಟೋಣ ಅಂಥೇಳಿ ಜನ ಕಲ್ಯಾಣ ಮಾಡೋದಕ್ಕೋಸ್ಕರವಾಗಿ, ಜನರ ಆತ್ಮ ಕಲ್ಯಾಣ ಮಾಡೋದಕ್ಕೋಸ್ಕರವಾಗಿ ಬಸವಣ್ಣ ಏನು ಮಾಡ್ತಾರೆ ಅಂತಂದರೆ ಅನುಭವ ಮಂಟಪವನ್ನು ಕಲ್ಯಾಣದೊಳಗೆ ಸ್ಥಾಪನೆ ಮಾಡ್ತಾರೆ. ಅನುಭವ ಮಂಟಪವನ್ನು ಕಲ್ಯಾಣದೊಳಗೆ ಸ್ಥಾಪನೆ ಮಾಡ್ತಾರೆ. ದುರಂತ ಏನಪ್ಪ ಅಂತಂದರೆ, ಅನುಭವ ಮಂಟಪ ಅರಮನೆ ಅಲ್ಲ. ಅನುಭವ ಮಂಟಪಕ್ಕೆ ಬಹಿರಂಗದ ಒಂದು ಕಟ್ಟಡ ಇಲ್ಲ. ಅನುಭವ ಮಂಟಪಕ್ಕೆ ಅದಿತ್ತು ಅನ್ನೋದಕ್ಕೆ ಶೂನ್ಯ ಸಂಪಾದನೆಯಂಥ ಕೃತಿಗಳು ನಮಗೆ ಆಧಾರ ಒದಗಿಸ್ತವೆ ಹೊರತು ಶಾಸನಗಳಾಗಲಿ ಬೇರೆ ಇತಿಹಾಸಗಳಾಗಲಿ ನಮಗೆ ಆಧಾರ ಸಿಗೋದೇ ಇಲ್ಲ. ಹಾಗಾಗಿ ಭಾಳ ಜನ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಅನುಭವ ಮಂಟಪನೇ ಸುಳ್ಳು ಅಂತ ಹೇಳುವಂಥವ್ರು ಇದ್ದರು ಹಿಂದೆ. ಅದಕ್ಕೆ ಅನುಭವ ಮಂಟಪನೇ ಸುಳ್ಳು ಅಂತ ಹೇಳಿದ್ದಕ್ಕೆ ಕಪಟರಾಳ ಕೃಷ್ಣರಾಯರು ಅಂತೇಳಿ ಒಬ್ಬರು ಅವ್ರ ಸಾಹಿತಿಗಳು ಅವರೆಲ್ಲ ಬರೆದ್ರು, ಅನುಭವ ಮಂಟಪನ ಸುಳ್ಳು, ಸುಮ್ಮನೆ ಇವ್ರು ಹೇಳ್ಕೊಂಡು ಅಡ್ಡಾಡ್ತಾರೆ ಅಂತೇಳಿ. ಅವಾಗ ಉತ್ತಂಗಿ ಚೆನ್ನಪ್ಪನವ್ರು, ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅನುಭವ ಮಂಟಪದ ಕುರಿತಾಗಿ ಸಂಶೋಧನೆಯನ್ನು ಮಾಡ್ತಾರೆ. ಸಂಶೋಧನೆಯನ್ನು ಮಾಡಿ ಅನುಭವ ಮಂಟಪದ ಐತಿಹಾಸಿಕತೆ ಅನ್ನುವಂಥ ಒಂದು ಒಳ್ಳೆ ಕೃತಿಯನ್ನು ಬಿಡುಗಡೆ ಮಾಡ್ತಾರೆ. ಆ ಕೃತಿ ಬಿಡುಗಡೆ ಮಾಡಿದ ಮೇಲೆ ಕಪಟರಾಳ ಕೃಷ್ಣರಾಯರು ಏನು ಮಾಡ್ತಾರೆ ಅಂತೇಳಿ, ಹೌದಪ್ಪ ಅನುಭವ ಮಂಟಪ ಇತ್ತು ಅನ್ನೋದನ್ನ ಒಪ್ಪಿಕೊಳ್ತಾರೆ. ಅದರೊಳಗೆ ಅವ್ರು ಎಂಥ ಅದ್ಭುತವಾದಂಥ ಒಂದು ಸಾಕ್ಷಿ ಕೊಡ್ತಾರೆ ಅಂತಂದರೆ, ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಎಷ್ಟು ಅಧ್ಯಯನ ಮಾಡಿದ್ರು. ಒಬ್ಬ ಕ್ರಿಶ್ಚಿಯನ್ ಮತಕ್ಕೆ ಸೇರಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಅವ್ರ ತಾತ ಮುತ್ತಾತ ಲಿಂಗಾಯತರಾಗಿದ್ರು, ಆದರೆ ಇವರು ಕ್ರಿಶ್ಚಿಯನ್ ಆಗಿರ್ತಕ್ಕಂಥವ್ರು, ಅದರೊಳಗೆ ರೆವರೆಂಡ್ ಆಗಿರ್ತಕ್ಕಂಥವ್ರು. ಅಂಥ ಉತ್ತಂಗಿ ಚೆನ್ನಪ್ಪನವರು ವಚನಗಳನ್ನು ಎಷ್ಟು ಆಳವಾಗಿ ಅಧ್ಯಯನ ಮಾಡಿದ್ರು. ಇವತ್ತು ಸಿಕ್ಕಷ್ಟು ವಚನಗಳು ಇಲ್ಲ, ಸಿಕ್ಕಂಥ ಅಲ್ಪ ಸ್ವಲ್ಪ ವಚನಗಳನ್ನು ಇಟ್ಕೊಂಡು ಎಷ್ಟು ಆಳವಾಗಿ ಅಧ್ಯಯನ ಮಾಡಿದ್ರು ಅವರು ಅಂತಂದರೆ, ಅವರು ಅದರೊಳಗೆ ಒಂದು ವಚನದ ಅಂಕಿತವನ್ನು ಇಟ್ಕೊಳ್ತಾರೆ. ಒಂದು ವಚನದ ಅಂಕಿತವನ್ನು ಇಟ್ಟುಕೊಳ್ತಾರೆ. ಯಾರು? ವಚನ ಭಂಡಾರಿ ಶಾಂತರಸ ಇದಾರಲ್ಲ, ಆ ವಚನ ಭಂಡಾರಿ ಶಾಂತರಸರ ವಚನದ ಅಂಕಿತವನ್ನು ಇಟ್ಟುಕೊಂಡು ಅನುಭವ ಮಂಟಪ ಇತ್ತು ಅಂತ ಪ್ರೂವ್ ಮಾಡ್ತಾರೆ. ಅವರು ಅಂಕಿತ ಇಟ್ಕೊಂಡು ಪ್ರೂವ್ ಮಾಡ್ತಾರೆ. ಅದಕ್ಕೆ ಶಾಸನ ಇಟ್ಕೊಂಡಿಲ್ಲ, ಪುರಾಣಗಳು ಇಟ್ಕೊಂಡಿಲ್ಲ, ಅವನ್ನೆಲ್ಲ ಪೂರಕವಾಗಿ ಅಲ್ಪ ಸ್ವಲ್ಪ ಬಳಸಿದ್ರು. ಆದರೆ ಬಹಳಷ್ಟು ಅಥೆಂಟಿಕ್ ಆಗಿ ಪ್ರೂವ್ ಮಾಡಿದ್ದು ಯಾವುದರಿಂದ ಅಂತೇಳಿ ಈ ಅಂಕಿತದಿಂದ. ಅಂಕಿತ ಎಂಥದಪ್ಪ ಅಂತೇಳಿದ್ರೆ ಅದು ಭಾಳ ವಿಶೇಷವಾಗಿರ್ತಕ್ಕಂಥ ಅಂಕಿತ. ಅಲೇಖನಾದ ಶೂನ್ಯ ಕಲ್ಲಿನೊಳಗಾದ. ಯಾರ್ದದು? ವಚನ ಭಂಡಾರಿ ಶಾಂತರಸರ ವಚನದ ಅಂಕಿತ ಅದು. ಅಲೇಖನಾದ ಶೂನ್ಯ ಕಲ್ಲಿನೊಳಗಾದ ಅನ್ನುವಂಥ ಅಂಕಿತವನ್ನು ಇಟ್ಟುಕೊಂಡು ಅನುಭವ ಮಂಟಪ ಇತ್ತು ಅಂತ ಸಿದ್ಧ ಮಾಡಿಬಿಡ್ತಾರೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಅವನ ಹೆಸರು ವಚನ ಭಂಡಾರಿ ಶಾಂತರಸ ಅಂದಮೇಲೆ ವಚನ ಭಂಡಾರಿ ಶಾಂತರಸ ಅಂತ ಅನ್ನೋದಾದರೆ ವಚನಗಳದ್ದು ಒಂದು ಭಂಡಾರ ಇರಬೇಕಲ್ಲ, ಒಂದು ಟ್ರೆಜರಿ ಇರಬೇಕಲ್ಲ, ವಚನಗಳನ್ನು ಸಂಗ್ರಹಿಸ್ತಕ್ಕಂಥದ್ದು ಒಂದು ಸ್ಥಳ ಇರಬೇಕಲ್ಲ. ಆ ಸ್ಥಳವನ್ನು ನೋಡ್ಕೊಳ್ತಿದ್ದ ಅನ್ನೋ ಕಾರಣಕ್ಕೋಸ್ಕರವಾಗಿ ಶಾಂತರಸರಿಗೆ ವಚನ ಭಂಡಾರಿ ಶಾಂತರಸ ಅನ್ನುವಂಥ ಹೆಸರು ಬಂದಿದೆ. ಇದನ್ನು ಮೊದಲನೇದಾಗಿ ಯೋಚನೆ ಮಾಡಿದ್ರು. ವಚನಗಳು ಭಂಡಾರ ಮಾಡಿಟ್ಟಿದ್ರಲ್ಲಿ, ಮತ್ತು ಭಂಡಾರಕ್ಕೆ ವಚನಗಳು ಸೇರ್ತಾ ಇದ್ವು ಅಂತ ಅನ್ನೋದಾದರೆ ಮತ್ತು ಅವುಗಳನ್ನು ಸಂಗ್ರಹ ಮಾಡುವಂಥ ಕೆಲಸನೂ ಕೂಡ ನಡೀತಾ ಇದ್ದಿತ್ತಲ್ಲ. ಹೌದು, ಅದಕ್ಕೊಂದು ವ್ಯವಸ್ಥೆ ಇತ್ತು. ವಚನಗಳನ್ನು ಸಂಗ್ರಹ ಮಾಡುವಂಥ, ಪ್ರತಿಯನ್ನು ಮಾಡುವಂಥ, ಅಂದರೆ ಪ್ರತಿ ಮಾಡೋದಂತ ಜೆರಾಕ್ಸ್ ಮಾಡ್ತೀವಿ ನೋಡ್ರಿ ನಾವು ಇವತ್ತೆಲ್ಲ. ಹಾಗೆ ಜೆರಾಕ್ಸ್ ಮಾಡಿಸೋದು ಅವತ್ತಿನ ಕಾಲಕ್ಕೆ ಇದ್ದಿಲ್ಲ, ಪ್ರಿಂಟ್ ಮಾಡೋದಿದ್ದಿಲ್ಲ. ಒಂದು ತಾಳೆಗರಿನ ಇಟ್ಕೊಂಡು ಇನ್ನೊಂದು ತಾಳೆಗರಿ ಮೇಲೆ ಬರೀಬೇಕಾಗಿತ್ತು. ಹಾಗೆ ಬರೆದಿಡುವಂಥ ವ್ಯವಸ್ಥೆ ಇತ್ತು ಅನ್ನೋದನ್ನು ಈ ಹೆಸರು ಮೂಲಕವಾಗಿ ಅವರು ಪ್ರೂವ್ ಮಾಡ್ತಾರೆ. ಪ್ರೂವ್ ಮಾಡಿ ಆದಮೇಲೆ ಮುಂದುವರೆದವರು ಅನುಭವ ಮಂಟಪ ಇತ್ತು ಅನ್ನೋದನ್ನ ಹೆಂಗೆ ಪ್ರೂವ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಲೇಖನಾದ ಶೂನ್ಯ ಕಲ್ಲಿನೊಳಗಾದ. ಅಲೇಖ ಅಂದರೆ ಬರೆಯೋಕ್ಕೆ ಬರಲಾರದೆ ಇರುವಂಥದ್ದು, ಲೇಖಿಸಲು ಸಾಧ್ಯವಾಗದೇ ಇರುವಂಥದ್ದು, ಲೇಖನಿಯನ್ನು ಹಿಡಿದು ಬರೆದು ತೋರಿಸೋದಕ್ಕೆ ಸಾಧ್ಯವಾಗದೇ ಇರುವಂಥದ್ದು ಅಲೇಖ. ಅಲೇಖನಾದ ಶೂನ್ಯ. ಶೂನ್ಯ ಅದನ್ನು ವಿವರಣೆ ಮಾಡಕ್ಕೆ ಬರ್ತದೆ ನಮಗೆ? ಶೂನ್ಯ ವಿವರಣೆ ಮಾಡಕ್ಕೆ ಬರ್ತದೆ. ಬಯಲು ಹೆಂಗೈತಪ್ಪ, ಬಯಲು ಹೆಂಗೈತಪ್ಪ ಹೇಳಕ್ಕೆ ಬರಲ್ಲ. ಅದು ಬಯಲು ಹೆಂಗೈತೆ ನೋಡ್ರಿ, ಇಲ್ಲಿ ಐತಲ್ಲ, ಇದೆಲ್ಲ ಬಯಲು ಅಂದ್ರೆ ನಮಗೆ ಕಾಣೋದು ಬಯಲು ಕಾಣಲ್ಲ, ಗಿಡ ಮರಗಳು ಕಾಣುತ್ತವೆ. ಬಯಲು ಅದನ್ನು ಹೇಳಕ್ಕೆ ಬರಲ್ಲ, ಹೇಳುವುದಲ್ಲ, ಕಿವಿಗೊಟ್ಟಿನ್ನು ಕೇಳುವುದಲ್ಲ. ಅದು ಹೇಳಕ್ಕೂ ಬರಲ್ಲ, ಕೇಳಕ್ಕೂ ಬರಲ್ಲ, ಬಯಲದು. ಶೂನ್ಯ ಹೆಂಗಿರ್ತೈತಿ ಅಂತೇಳಿ, ಶೂನ್ಯ ಶೂನ್ಯವೇ. ವಾಟ್ ಈಸ್ ಶೂನ್ಯ ಅಂತ ಒಬ್ರು ಕೇಳಿದ್ರಂತೆ, ಅದಕ್ಕೊಬ್ಬ ಉತ್ತರ ಹೇಳಿದಂತೆ, ಶೂನ್ಯ ಈಸ್ ನಥಿಂಗ್ ಬಟ್ ಶೂನ್ಯ ಅಂತನಂತವನು. ಏನು ಉತ್ತರ ಹೇಳ್ತೀರಿ? ವಾಟ್ ಈಸ್ ಶೂನ್ಯ ಅಂದರೆ, ಶೂನ್ಯ ಅಂದ್ರೆ ಏನಪ್ಪ? ಶೂನ್ಯ ಅಷ್ಟೇ. ಶೂನ್ಯವನ್ನು ವರ್ಣಿಸಕ್ಕೆ ಬರೋದಿಲ್ಲ, ಅದು ಅಲೇಖ. ಬಾಯಿ ಬಿಟ್ಟು ಹೇಳಕ್ಕೆ ಬರೋದಿಲ್ಲ. ಅಂಥ ಅಲೇಖನಾದ ಶೂನ್ಯ
ಕಲ್ಲಿನೊಳಗಾದ, ಕಲ್ಲು ಅಂತೇಳಿ ಅವ್ರು ಕರೆಯೋದು ಅದಕ್ಕೆ ಲಿಂಗಕ್ಕೆ ಕರೀತಾರೆ ಅವರು. ಈ ಲಿಂಗದೊಳಗಾಗ್ಬಿಟ್ನಲ್ಲೋ ಮಾರಾಯ ಅಂತ ಆಶ್ಚರ್ಯ ವ್ಯಕ್ತಪಡಿಸ್ತಾರೆ ಅವರು. ಇಷ್ಟಲಿಂಗದೊಳಗಾದ್ರ ಬಸವಣ್ಣ ಹೇಳಿದ್ರು, ನಿನ್ನೆ ಹೇಳಿದ್ರು ನೋಡಿ, ಜಗದಗಲ ಮುಗಿಲಗಲ ಮಿಗೆಯಗಲ ಅಂತಹ ಒಂದು ಪರವಸ್ತು ಕರಸ್ಥಲಕ್ಕೆ ಬಂದು ಚುಳುಕಾಗಿದೆ. ಅಂತಹ ಅಲೇಖನಾದ ಶೂನ್ಯ ಈ ಸಣ್ಣದೊಂದು ಕಲ್ಲಿನ ಆಕಾರ ಇರ್ತಕ್ಕಂಥ ಒಂದು ವಸ್ತುವಿನೊಳಗೆ ಬಂದು ನೆಲೆ ನಿಂತಿದೆ ಅಂತಂದರೆ ಎಷ್ಟು ಅದ್ಭುತ, ಎಷ್ಟು ಅದ್ಭುತ. ಅದನ್ನ ಅಂಕಿತವಾಗಿಟ್ಟುಕೊಂಡಿದ್ದು ವಚನ ಭಂಡಾರಿ ಶಾಂತರಸ. ಅಲೇಖನಾದ ಶೂನ್ಯ ಕಲ್ಲಿನೊಳಗಾದ ಅಂಥೇಳಿ. ಅವಾಗ ಇವ್ರೇನು ಮಾಡಿದರು, ಉತ್ತಂಗಿ ಚೆನ್ನಪ್ಪ ಅವರು ಶೂನ್ಯ ಬಿಟ್ಟರು, ಕಲ್ಲಿನೊಳಗಾದ ಬಿಟ್ಟರು, ಅಲೇಖನಾದ ಅವ್ರು ಹೇಳ್ಬೋದಿತ್ತು. ವಾನ್ಮನ ಖಗೋಚರನಾದ ಅನ್ಬೋದಿತ್ತಲ್ಲ, ಮಾತಾಡಿ ಹೇಳೋದಕ್ಕಾಗಲಾರ್ದಿರುವಂಥ, ಮನಸ್ಸಿಗೆ ಕಲ್ಪಿಸಿಕೊಳ್ಳೋದಕ್ಕೆ ವಾಕ್ ಮತ್ತು ಮನ, ವಾನ್ಮನ ಖಗೋಚರವಾದ ಅಂತ ಹೇಳ್ಬೋದಿತ್ತಲ್ಲ. ಆದ್ರೆ ಹಂಗೆ ಹೇಳಲಿಲ್ಲ ಅವರು. ವಚನ ಭಂಡಾರಿ ಶಾಂತರಸ ವಾನ್ಮನ ಖಗೋಚರ ಅಂತ ಹೇಳಲಿಲ್ಲ. ಅವ್ರು ಹೇಳಿದ್ದು ಹೆಂಗಪ್ಪ ಅಂತ ಹೇಳಿದ್ರೆ ಅಲೇಖನಾದ. ಅಲೇಖ ಅಂದ್ರೆ ಅವ್ನು ಬರಿತಿದ್ದ ಅಂತ ಅರ್ಥ. ಅಲ್ಲಿ ಬರಿತಾ ಇದ್ದು ವಚನ ಭಂಡಾರಿ ಶಾಂತರಸ ಬರಿತಾ ಇದ್ರು. ಯಾವುದ್ರ ಮೇಲೆ ಬರಿತಿದ್ರು? ತಾಳೆಗರಿ ಮೇಲೆ ಬರಿತಾ ಇದ್ರು. ತಾಳೆಗರಿಗಳ ಮೇಲೆ ಬರೆದು ತೋರಿಸಲು ಸಾಧ್ಯವಾಗದೇ ಇರುವಂತಹ ಆ ಶೂನ್ಯ ವಸ್ತು ಈ ಲಿಂಗದ ರೂಪದೊಳಗೆ ಬಂದು ಸೇರಿಕೊಂಡ, ಲಿಂಗದೊಳಗೆ ರೂಪದಲ್ಲಿ ಬಂದು ನಿಂತ ಅನ್ನುವಂಥದ್ದನ್ನ ಅಂಕಿತವಾಗಿ ಇಟ್ಕೊಂಡಿದ್ದಾರೆ ಅಂತಂದ್ರೆ ಅವರು ಈ ಅಂಕಿತ ಸುಮ್ಮನೆ ಹುಟ್ಟಿರ್ತಕ್ಕಂಥದ್ದಲ್ಲ. ಯಾಕೆ ಅಂತೇಳಿ ವಾನ್ಮನ ಖಗೋಚರ ಅನ್ನೋದೇ ಹೆಚ್ಚು ಪ್ರಚಲಿತವಾಗಿರ್ತಕ್ಕಂಥದ್ದು. ಮಾತಿನಲ್ಲಿ ಹೇಳಕ್ಕೆ ಬರೋದಿಲ್ಲ, ಕಲ್ಪಿಸಿಕೊಳ್ಳೋದಕ್ಕೆ ಬರೋದಿಲ್ಲ, ಅಗಮ್ಯ ಅಗೋಚರ ಅಪ್ರತಿಮ ಅಂತೇಳಿ ಬಸವಣ್ಣವರು ಹೇಳ್ತಾರೆ. ಆದ್ರೆ ಹಿಂಗೆ ಎಲ್ಲ ವಚನಕಾರರು ಹೇಳಿದ್ರು ಕೂಡ ಅಲೇಖನಾದ ಶೂನ್ಯ ಅಂತ ಯಾವ ವಚನಕಾರರು ಹೇಳಿಲ್ಲ. ಬರೆದಿಡೋದಕ್ಕೆ ಬರಲಾರ್ದಿರುವಂಥದ್ದು ಅಂತೇಳಿ ಯಾವ ವಚನಕಾರರು ಹೇಳಲಿಲ್ಲ, ಯಾವ ಶರಣರು ಹೇಳಲಿಲ್ಲ. ಆದ್ರೆ ಇವರೊಬ್ಬರೇ ಹೇಳ್ತಾರೆ ಅಂತ ಅಂದಮೇಲೆ ಇದಕ್ಕೆ ಏನೋ ವಿಶೇಷತೆ ಇರಬೇಕು ಅಂತೇಳಿ ಅದನ್ನು ಬೆನ್ನತ್ತಿಕೊಂಡು ಆಲೋಚನೆ ಮಾಡ್ತಾ 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 ಆಲೋಚನೆಗಳನ್ನ ಕಟ್ಟಿಕೊಳ್ತಾ ಹೋದಾಗ ಅವರಿಗೆ ಅರ್ಥ ಆಗಿದ್ದೇನಪ್ಪ ಅಂತ ಹೇಳಿದ್ರೆ, ವಚನಗಳನ್ನ ಭಂಡಾರಕ್ಕೆ ಏರಿಸ್ತಾ ಇರಬೇಕಾದ್ರೆ ಎಲ್ಲೋ ಒಂದು ಬರಿಲಾರದಿರುವಂಥ ತಾಳೆಗರಿ ಅವ್ರ ಕಣ್ಣಿಗೆ ಬಿದ್ದಿದೆ. ಬರೆದಿಟ್ಟಿರ್ತಕ್ಕಂಥ ತಾಳೆಗರಿ ನಡುವೆ ಬರಿಲಾರ್ದಿರುವಂಥ ಒಂದು ತಾಳೆಗರಿಯನ್ನು ನೋಡಿ ವಚನ ಬರಿಲಾರ್ದಿರುವಂಥದ್ದನ್ನು ಇಲ್ಯಾಕೆ ಸೇರಿಸಿದ್ರು? ಏನೂ ಬರಲಿಲ್ಲ, ಅಲೇಖವಾಗಿರ್ತಕ್ಕಂಥ ತಾಳೆಗರಿ ಇಲ್ಯಾಕೆ ಬಂತು ಅಂಥೇಳಿ ಅವ್ರಿಗೆ ಯೋಚನೆ ಬಂದು ಅವ್ರು ಏನು ಮಾಡಿದ್ರಂತೆ ಅಂತ ಹೇಳಿದ್ರೆ ಶಾಂತರಸರು ಅವಾಗ ಅನ್ನಿಸ್ತವ್ರಿಗೆ, ಓ ಇದು ಶೂನ್ಯದ ಬಗ್ಗೆ ಹೇಳಿರ್ಬೇಕು, ಅದಕ್ಕೆ ಹಿಂಗೆ ಇಟ್ಟಿದ್ದಾರೆ ಅಂತ ಅಂದ್ಕೊಂಡ್ರಂಥವ್ರು. ಹೌದಿಲ್ಲ? ಈ ಖಾಲಿ ಪೇಪರ್ ಹಿಂಗೆ ತೋರಿಸಿ ಇದೇನು ಇಲ್ಲೇನೈತೆ ಹೇಳ್ರಿ ಅಂದ್ರೆ ಏನು ಹೇಳಕ್ ಬರ್ತಿತ್ತು? ನಮ್ಗೆ ಏನೂ ಇಲ್ಲ ಅಂತೀವಿ ನಾವು. ಆದರೆ ಒಬ್ಬ ದಾರ್ಶನಿಕನ ದೃಷ್ಟಿಗೆ ಏನು ಅನ್ನಿಸ್ತು, ಶೂನ್ಯದ ಬಗ್ಗೆ ಬರೆದರ್ರಿ ಅಲ್ಲಿ ಅಂತ. ಯಾಕೆಂದ್ರೆ ಏನು ಬರೆಯೋಕ್ಕಾಗಲ್ಲಲ್ಲ, ಶೂನ್ಯದ ಬಗ್ಗೆ ಬರೆದರೆ ಅಂತ ಒಬ್ಬ ಹೇಳಿ, ನಿಮ್ಗೆ ಗೊತ್ತೈತಲ್ಲ, ಕ್ರಿಕೆಟ್ ಬಗ್ಗೆ ಒಂದು ಪ್ರಬಂಧ ಬರಿ ಅಂದಾಗ ಬರೆದನಂತವನು. ಒಂದೇ ಒಂದು ಸಾಲು ಬರೆದನಂತ ಕೆಳಗೆ, ಮಳೆಯ ಕಾರಣದಿಂದ ಆಟ ರದ್ದಾಗಿದೆ ಅಂತ ಹೇಳಿ. ಪ್ರಬಂಧ ಬರಿ ಅಂದ್ರೆ ಒಂದೇ ಸಾಲು, ಯಾವ್ದು ಅದು ಕ್ರಿಕೆಟ್ ಬಗ್ಗೆನೇ ಅಲ್ಲ, ಕ್ರಿಕೆಟ್ ಬಗ್ಗೆ ಇನ್ನೇನು ಬರೆಯೋಕ್ಕೆ ಸಾಧ್ಯ ಆಯಿತು ಹೋಗ್ರಿ ಅಂದಿದ್ದಂತೆ. ಹಾಗೆ ಶೂನ್ಯದ ಬಗ್ಗೆ ಬರೋದು ಹೆಂಗೆ ಹೇಳೋಕ್ಕಾದಿತ್ತು? ಏನೇ ಬರೆದ್ರೂ ಕೂಡ ಶೂನ್ಯಕ್ಕೆ ಒಂದು ಲಿಮಿಟೇಷನ್ ಹಾಕಿದಂಗೆ, ಅದು ಶೂನ್ಯಕ್ಕೆ ಒಂದು ಮಿತಿಗಳನ್ನು ಹಾಕಿದಂಗೆ ಆಗಿಬಿಡುತ್ತೆ. ಶೂನ್ಯ ಹೆಂಗಿದೆಯಪ್ಪ ಅಂತ ಕೇಳಿದಾಗ ಶೂನ್ಯ ಅದು ನಿರಾಕಾರ ಅಂದಾಗ ಅದು ಮತ್ತೇನೋ ಒಂದು ಆಕಾರ ನಮ್ಮ ತಲೆಯೊಳಗೆ ಬಂದು ಕೂತ್ಕೊಳ್ತದೆ. ಶೂನ್ಯ ಅಂತ ಹೇಳಿದ್ರೆ ಅದು ನಮ್ಮ ಲಿಂಗ ಇದ್ದಂಗೆ ಐತಿ ಅಂತಂದ್ರೆ ಅದು ಒಂದು ಆಕಾರ ಬಂದು ನಮ್ಮ ತಲೆ ಒಳಗೆ ಕೂತ್ಕೊಳ್ಳುತ್ತೆ. ಹಾಗಾಗಿ ಶೂನ್ಯವನ್ನು ಯಾವ ದೃಷ್ಟಿಯಿಂದಲೂ ಕೂಡ ಹೇಳಕ್ಕೆ ಬರೋದಿಲ್ಲ. ಟರ್ಮ್ಸ್ ಆರ್ ಓನ್ಲಿ ಅಟೆಂಪ್ಟ್ಸ್ ಆಫ್ ಲಿಮಿಟೇಷನ್ಸ್ ಅಪಾನ್ ಇಲ್ಲಿಮಿಟೇಬಲ್ ಅಂತ ಹೇಳ್ತಾನೆ ಒಬ್ಬ. ಅಂದರೆ ಅನಂತವಾಗಿರ್ತಕ್ಕಂಥದ್ದು ಶೂನ್ಯ, ಅದು ಲಿಮಿಟ್ಲೆಸ್, ಇಲ್ಲಿಮಿಟೇಬಲ್, ಅದಕ್ಕೆ ವ್ಯಾಪ್ತಿ ಇಲ್ಲ, ಮಿತಿಗಳಿಲ್ಲ. ಅಷ್ಟು ದೊಡ್ಡದಾಗಿರುವಂಥ ಶೂನ್ಯವನ್ನ ಹೆಂಗೆ ಬರೆದಿಡೋದಕ್ಕೆ ಸಾಧ್ಯವಾದಿತ್ತು? ಅವನಿಗೆ ಅನ್ನಿಸ್ತು, ವಚನ ಭಂಡಾರಿ ಶಾಂತರಿಗೆ ಅನ್ನಿಸ್ತು, ಶೂನ್ಯದ ವರ್ಣನೆ ಮಾಡಿರಪ್ಪ ಇದ್ರೊಳಗೆ ಅಂಥೇಳಿ ಖಾಲಿ ತಾಳೆಗರಿಯನ್ನು ನೋಡಿ ಅವನಿಗೆ ಅನ್ನಿಸ್ತು. ಅವಾಗ ಅವನು ಅಂದ್ಕೊಳ್ತಾನೆ, ನಂದು ಇನ್ನ ಅಂಕಿತ ಇದೇ ಇರಬೇಕು ಅಂತೇಳಿ ಅಲೇಖನಾದ ಶೂನ್ಯ ಕಲ್ಲಿನೊಳಗಾದ ಅನ್ನುವಂಥ ಅಂಕಿತವನ್ನು ಇಟ್ಟುಕೊಂಡು ವಚನಗಳನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಇವೆಲ್ಲ ಇಟ್ಕೊಂಡಾಗ ಶೂನ್ಯದ ವಿವರಣೆ ಇರುವಂಥದ್ದು ಇದು ಅಂಥೇಳಿ ಅವ್ರು ತೀರ್ಮಾನ ಮಾಡೋಕ್ಕೆ ಹೆಂಗೆ ಸಾಧ್ಯವಾಯಿತು? ಮತ್ತು ಎಲ್ಲರ ವಚನಗಳನ್ನು ಅಲ್ಲಿ ಸೇರಿಸ್ತಾ ಇದ್ರು ಅಂತ ಅನ್ನೋದಾದರೆ ಮತ್ತು ಎಲ್ಲರೂ ಒಂದು ಕಡೆ ಸೇರ್ಕೊಳ್ತಿರ್ಬೇಕಲ್ಲ. ಹಾಗಾದರೆ ಒಬ್ಬರು ವಚನವನ್ನು ಇನ್ನೊಬ್ಬರು ಓದ್ತಾ ಇರ್ಬೋದಲ್ಲ. ಹಾಗಾದರೆ ಇಂಥವನ್ನೆಲ್ಲ ಆಲೋಚನೆ ಮಾಡ್ಕೊಳ್ತಾ ಬಂದು ಕೊನೆಗೆ ಅವರು ಒಂದು ತೀರ್ಮಾನಕ್ಕೆ ಬರ್ತಾರೆ. ಏನಪ್ಪ ಅಂತಂದರೆ, ಅನುಭವ ಮಂಟಪ ಅದು ಐತಿಹಾಸಿಕವಾದದ್ದು, ಅದು ಕಾಲ್ಪನಿಕವಾದಂಥ ಒಂದು ಕಟ್ಟಡವಲ್ಲ, ಅದು ಕಾಲ್ಪನಿಕವಾಗಿರ್ತಕ್ಕಂಥ ಕಥೆಯಲ್ಲ, ಪೊಳ್ಳಲ್ಲ, ಸುಳ್ಳಲ್ಲ, ಜೊಳ್ಳಲ್ಲ, ವಾಸ್ತವವಾಗಿ ಜಗತ್ತಿನ ಮೇಲೆ ಇದ್ದಿದ್ದು 12ನೇ ಶತಮಾನದೊಳಗೆ ಬಸವಣ್ಣ ಕಟ್ಟಿದ್ದು ಅಂಥೇಳಿ ಇದ್ರಗಳ ಮೂಲಕವಾಗಿ ಅವರು ಸಿದ್ಧ ಮಾಡಿ, ಜೊತೆಗೆ ಇನ್ನೊಂದು ವಚನದ ಸಾಲು ಹೇಳ್ತಾರೆ, ನೀಲಮ್ಮನ ವಚನ ಅದು.
ಚನ್ನಬಸವನೆಂಬ ಪ್ರಸಾದಿಯ ಪಡೆದು, ಅಲ್ಲಿ ನೀಲಮ್ಮ ಒಂದು ವಚನ ಸಾಲು ಬರೀತಾರೆ. ನೀವು ಬಸವಪಥ ಪತ್ರಿಕೆ ಬರುತ್ತಲ್ಲ, ಇಲ್ಲಿ ಬೆಂಗಳೂರು ಬಸವ ಸಮಿತಿಯಿಂದ ಕನ್ನಡ ಬಸವಪಥ ಬರುತ್ತಲ್ಲ, ಅದ್ರ ಮೇಲೆ ಬರೆದಿದ್ದಾರೆ, ಚನ್ನಬಸವನೆಂಬ ಪ್ರಸಾದಿಯ ಪಡೆದು ಅನುಭವ ಮಂಟಪವನ್ನು ಮಾಡಿ ಅನುಭವ ಮೂರ್ತಿಯಾದನೆನ್ನ ಬಸವಯ್ಯನು ಅಂತೇಳಿ ನೀಲಮ್ಮ ಹೇಳ್ತಾರೆ. ಮತ್ತೆ ಚನ್ನಬಸವಣ್ಣನ ಮುಂದಿಟ್ಟುಕೊಂಡು, ಆ ಪ್ರಸಾದಿಕ ಸ್ಥಿತಿಯ ಚನ್ನಬಸವಣ್ಣನ ಜೊತೆಗಿಟ್ಟುಕೊಂಡು ಅನುಭವ ಮಂಟಪವನ್ನು ಮಾಡಿ ಬಸವಣ್ಣ ಅನುಭವ ಮೂರ್ತಿಯಾದ. ಮತ್ತೆ ಅಲ್ಲಿ ಬಳಸಿರುವಂಥ ಪದ ಹೆಂಗೈತೆ, ಅನುಭವ ಮಂಟಪವನ್ನು ಮಾಡಿ ಅನ್ನಲ್ಲ ಆ ತಾಯಿ, ಅನುಭವ ಮಂಟಪವನ್ನು ಅನುಮಾಡಿ, ಅನುಭವ ಮಂಟಪವನ್ನು ಅನುಮಾಡಿ, ಅನುಗೊಳಿಸಿ. ಅಂದರೆ ಇದ್ದಿಲ್ಲ ಮೊದಲು ಅನುಭವ ಮಂಟಪ, ಅದನ್ನು ಮೊದಲು ಸ್ಥಾಪನೆ ಮಾಡಿದ್ದೆ ಬಸವಣ್ಣ ಅಂಥೇಳಿ ಅದರ ಅರ್ಥ. ಹಾಗೆ ಬಸವಣ್ಣ ಇಂಥ ಒಂದು ವಚನದ ಸಾಲುಗಳನ್ನು ಹಿಡ್ಕೊಂಡು 2-3 ಆಧಾರಗಳನ್ನು ಇಟ್ಟುಕೊಂಡು ಉತ್ತಂಗಿ ಚೆನ್ನಪ್ಪನವರು ಅನುಭವ ಮಂಟಪ ಇತ್ತು ಅನ್ನುವಂಥದ್ದನ್ನು ಪ್ರೂವ್ ಮಾಡಿ ತೋರಿಸಿಬಿಡುತ್ತಾರೆ ಜಗತ್ತಿಗೆ. ಅವಾಗಲಿಂದ ನಾವೆಲ್ಲ ಹೆಮ್ಮೆಯಿಂದ ನಾವು ಅನುಭವ ಮಂಟಪ ಅಂತ ಹೇಳಿಕೆ ಬಂದ್ವಿ. ಇತ್ತೀಚೆಗೆ ಲಂಡನ್ನಿನ ಥೇಮ್ಸ್ ನದಿ ದಂಡೆ ಒಳಗೆ ನೀರಜ್ ಪಾಟೀಲ್ ವಿಶ್ವಗುರು ಬಸವಣ್ಣನವರ ಪ್ರತಿಮೆಯನ್ನು ನವೆಂಬರ್ 14ನೇ ತಾರೀಕಿಗೆ 3 ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿದ್ರಲ್ಲ, ಅವಾಗ ನಾವೆಲ್ಲ ಅನ್ನೋಕ್ಕೆ ಶುರು ಮಾಡಿದ್ವಿ, ಬಸವಣ್ಣ ಪ್ರಜಾಪ್ರಭುತ್ವದ ಪಿತಾಮಹ ಅಂತ ಅವಾಗ ಅನ್ನೋಕ್ಕೆ ಶುರು ಮಾಡಿದ್ವಿ ನಾವು, ಪ್ರಜಾಪ್ರಭುತ್ವದ ಪಿತಾಮಹ ಅಂತೇಳಿ. ಅಲ್ಲಿವರೆಗೂ ಅನುಭವ ಮಂಟಪ ಪ್ರಜಾಪ್ರಭುತ್ವದ ಪಿತಾಮಹ ಅಂತ ಗೊತ್ತಿರಲಿಲ್ಲ ನಮ್ಮ ಜನಕ್ಕೆ. ಅಲ್ಲಿವರೆಗೂ ಇಡೀ ಜಗತ್ತು ಅಂತ ಇದ್ದದ್ದೇನಪ್ಪ ಅಂತ ಹೇಳಿದ್ರೆ ಮದರ್ ಆಫ್ ಡೆಮಾಕ್ರಸಿ, ಪ್ರಜಾಪ್ರಭುತ್ವದ ತಾಯಿ ಯಾರು ಅಂತ ಹೇಳಿದ್ರೆ ಬ್ರಿಟನ್ ಅಂತ ಇದ್ರು, ಲಂಡನ್ ಅಂತ ಇದ್ರು. ಬ್ರಿಟನ್ ಇದೆಯಲ್ಲ, ಅದು ಪ್ರಜಾಪ್ರಭುತ್ವದ ತಾಯಿ ಅಂತ ಕರಿತಿದ್ರು. ಯಾಕೆ ಬ್ರಿಟನ್ ಪ್ರಜಾಪ್ರಭುತ್ವದ ತಾಯಿ ಅಂತ ಕೇಳಿದಾಗ ಅವ್ರು ಹೇಳ್ತಾ ಇದ್ದದ್ದೇನಪ್ಪ ಅಂತ ಹೇಳಿದ್ರೆ, 1215 ಇಸ್ವಿ ಜುಲೈ 15ನೇ ತಾರೀಕು ಕಿಂಗ್ ಜಾನ್ ಅನ್ನುವಂಥ ಒಬ್ಬ ರಾಜನಿಗೆ, ಲಂಡನ್ನಿನ ಕಿಂಗ್ ಜಾನ್ಗೆ, ಲಂಡನ್ನಿನ ರಾಜ ಜಾನ್ಗೆ ಮತ್ತು ಅಲ್ಲಿರ್ತಕ್ಕಂಥ ಒಂದು 25-30 ಜನ ಭೂಮಾಲೀಕರಿಗೆ ಅವ್ರ ನಡುವೆ ಒಂದು ಒಪ್ಪಂದ ಮಾಡಿಕೊಳ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಭೂಮಾಲೀಕರು ರಾಜನಿಗೆ ಸರಿಯಾಗಿ ತೆರಿಗೆ ಕೊಡ್ತಿರ್ಲಿಲ್ಲ. ರಾಜ ತೆರಿಗೆ ಕೇಳೋದಕ್ಕೆ ಹೋದಾಗ ಅವನು ರಾಜಭಟರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರು. ಹಾಗಾಗಿ ಒಂದು ರಾಜನ ಒಂದು ಸಂಸ್ಥಾನ ನಡೆಯೋದು ಕಷ್ಟ ಆಗ್ತಾ ಇತ್ತು. ಅದಕ್ಕೇನು ಮಾಡಿದ ರಾಜ ಅಂತ ಹೇಳಿದ್ರೆ, ಸಂಸ್ಥಾನ ಚೆನ್ನಾಗಿ ನಡಿಬೇಕು ಅಂತಂದ್ರೆ ಅವ್ರ ನಡುವೆ ಒಂದು ಒಪ್ಪಂದ ಮಾಡಿಕೊಳ್ಬೇಕು ಅಂತ ತೀರ್ಮಾನ ಮಾಡಿಕೊಂಡು ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿ ಅದ್ರ ಹೆಸರದು, ಮ್ಯಾಗ್ನಾ ಕಾರ್ಟಾ ಅನ್ನುವಂಥ ಒಪ್ಪಂದವನ್ನು ಬರ್ಕೊಳ್ತಾರೆ ಅವರಿಬ್ಬರು ಸೇರ್ಕೊಂಡು. MOU ಅಂತೀರಿ ನೋಡ್ರಿ ನೀವೆಲ್ಲ, ಈ ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳ ನಡುವೆ ಅಥವಾ ಇಬ್ಬರು ವ್ಯಕ್ತಿಗಳ ನಡುವೆ ಏನಾದ್ರು ವ್ಯವಹಾರ ಮಾಡ್ಬೇಕಾದ್ರೆ MOU ಮಾಡಿಕೊಳ್ತಿರಲ್ಲ, ಹಾಗೆ ಇವ್ರೇನ್ ಮಾಡಿದ್ರು, ಜಾನ್ ರಾಜ ಮತ್ತು ಭೂಮಾಲೀಕರು ಅವ್ರ ಎರಡರ ನಡುವೆ ಏನಾಯ್ತು, ಒಂದು ಒಪ್ಪಂದ ಮಾಡ್ಕೊಂಡ್ರು. ಏನಪ್ಪ ಒಪ್ಪಂದ, ನೋಡಪ್ಪ ಇಷ್ಟು ಕೊಟ್ಬಿಡ್ರಿ ಸಾಕು, ನಾನು ನಿಮ್ಮ ತಂಟೆಗೆ ಬರಲ್ಲ, ನೀವು ನಮ್ಮ ತಂಟೆಗೆ ಬರಬೇಡ್ರಿ ಅಂತೇಳಿ ಒಪ್ಪಂದ ಮಾಡಿಕೊಂಡು ಅದನ್ನೇ ಬೆಳೆಸ್ಕೊಳ್ತಾ ಬಂದು ಅದು ಮುಂದೆ ಪ್ರಜಾಪ್ರಭುತ್ವಕ್ಕೆ ನಾಂದಿ ಆಯಿತು. ಆದರೆ ಆ ಒಪ್ಪಂದ ಪ್ರಜಾಸತ್ತಾತ್ಮಕವಾದ ಒಪ್ಪಂದವೇ ಆಗಿದ್ದು ಯಾರ ನಡುವೆ ಒಪ್ಪಂದ? ಅದು ಭೂಮಾಲೀಕರು ಮತ್ತು ರಾಜನ ನಡುವೆ ಹೊರತು ಸಮಾಜದ ಎಲ್ಲ ಸ್ತರದ ಜನಗಳ ಅಭ್ಯುದಯವನ್ನು ಗುರಿಯಾಗಿಟ್ಟುಕೊಂಡು ಆಗಿರ್ತಕ್ಕಂಥ ಒಪ್ಪಂದ ಅದು ಆಗಿರಲಿಲ್ಲ. ಹಾಗಾಗಿ ಅದು ಹೆಂಗೆ ಪ್ರಜಾಪ್ರಭುತ್ವದ ತಾಯಿ ಆಗೋದಕ್ಕೆ ಸಾಧ್ಯವಾದಿತ್ತು? ಮ್ಯಾಗ್ನಾ ಕಾರ್ಟಾ ಹೌದಲ್ಲ, ಅದು ಹೆಂಗೆ ಸಾಧ್ಯವಾದಿತ್ತು ಹೇಳ್ರಿ ಮ್ಯಾಗ್ನಾ ಕಾರ್ಟಾ ಪ್ರಜಾಪ್ರಭುತ್ವದ ತಾಯಿ ಆಗೋದಕ್ಕೆ? ಆಮೇಲೆ ಒಂದು ವೇಳೆ ಮ್ಯಾಗ್ನಾ ಕಾರ್ಟಾ ಏನಾದರೂ ಸಮಾಜದ ಎಲ್ಲ ವರ್ಗಗಳಿಂದ ಬಂದಿರತಕ್ಕಂಥ ಜನ ಸಮುದಾಯಕ್ಕೆ ಅಭ್ಯುದಯಕ್ಕೆ ಕಾರಣವಾಗುವಂಥ ಸಂಗತಿಗಳನ್ನೇ ಇಟ್ಟುಕೊಂಡು ತಯಾರಾಗಿರ್ತಕ್ಕಂಥ ವ್ಯವಸ್ಥೆಯೇ ಆಗಿತ್ತು ಅಂದ್ರೂ ಕೂಡ ಮ್ಯಾಗ್ನಾ ಕಾರ್ಟಾ ಅದು ಪ್ರಜಾಪ್ರಭುತ್ವದ ಪಿತಾಮಹ ಅಥವಾ ತಾಯಿ ಅಂತೇಳಿ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಮ್ಯಾಗ್ನಾ ಕಾರ್ಟಾ ಹುಟ್ಟಿದ್ದು ಯಾವಾಗ? 1215 ಇಸ್ವಿಯಲ್ಲಿ. ಅನುಭವ ಮಂಟಪ ಬಸವಣ್ಣ ಕಟ್ಟಿದ್ದು ಯಾವಾಗ? 1160 ಇಸ್ವಿ ಒಳಗೆ. ಬಸವಣ್ಣ ಅನುಭವ ಮಂಟಪ ಕಟ್ಟಿ 60-70 ವರ್ಷಗಳ ನಂತರದಲ್ಲಿ ಮ್ಯಾಗ್ನಾ ಕಾರ್ಟಾ ಹುಟ್ಟಿದ್ದು. ಅಂದ ಮೇಲೆ ಮೊದಲು ಹುಟ್ಟಿದ್ದೆಲ್ಲಿ? ಅನುಭವ ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಒಂದು ಪಾರ್ಲಿಮೆಂಟ್ ಮೊದಲು ಹುಟ್ಟಿದ್ದೆಲ್ಲಿ? ನಮ್ಮ ಕಲ್ಯಾಣದೊಳಗೆ, ನಮ್ಮ ಕರ್ನಾಟಕದೊಳಗೆ. ಅದನ್ನು ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ, ನಿಮ್ಮೆಲ್ಲರ ಗುರು ವಿಶ್ವಗುರು ಬಸವಣ್ಣನವರು. ಅದಕ್ಕೆ ಪ್ರಜಾಪ್ರಭುತ್ವದ ಪಿತಾಮಹ ಅಂತೇಳಿ ಕರೆಸಿಕೊಳ್ಳುವಂಥ ಯೋಗ್ಯತೆ ಯಾವುದಾದ್ರೂ ದೇಶಕ್ಕಿದೆ ಅಂದರೆ ಅದು ಭಾರತ ದೇಶಕ್ಕಿದೆ. ಭಾರತ ದೇಶ ಜೈ ಬಸವೇಶ ಅಂತಿದ್ರಲ್ಲ, ಅದು ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಯಾಕಪ್ಪ ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವವನ್ನು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ದೇಶ ನಮ್ಮದು. ಇನ್ನು ಜಗತ್ತಿನೊಳಗೆ ಗೊತ್ತೇ ಇದ್ದಿಲ್ಲ ಪ್ರಜಾಪ್ರಭುತ್ವದ ಮೌಲ್ಯಗಳು ಸಂಪೂರ್ಣವಾಗಿ ಏನು ಅನ್ನೋದು ಗೊತ್ತಿರಲಾರದೇ ಇರುವಂಥವ್ರು ಮಾಡ್ಕೊಂಡಿದ್ದಕ್ಕೆ ತಾಯಿ ಅಂತ ಅಂದ್ಕೊಂಡ್ಬಿಟ್ರು. ಆದರೆ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಸಂಪೂರ್ಣವಾಗಿ ಹೇಗಿರ್ತವೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದು ಬಸವಣ್ಣನ ಅನುಭವ ಮಂಟಪ.
ಆ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಬಸವಣ್ಣ ಮಾಡಿದ್ದು ಎಷ್ಟು ಅದ್ಭುತವಾದಂಥ ಕೆಲಸಪ್ಪ ಅಂತ ಹೇಳಿದ್ರೆ, ಕುಲ 18 ಜಾತಿಯವರೆಲ್ಲರೂ ಕೂಡ ಅಲ್ಲಿ ಬಂದು ಕೂತ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರು, ಮುಕ್ತವಾಗಿ ಕೂತ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರು. ನೀನು ಯಾಕೆ ಬರ್ತೀಯ ಅಂತ ಕೇಳೋರಿದ್ದಿಲ್ಲ ಅಲ್ಲಿ, ನೀನು ಯಾಕೆ ಬರ್ತೀಯ ಅಂತ ಕೇಳೋರಿದ್ದಿಲ್ಲ. ನೀನು ಏನು ಮಾತಾಡ್ತೀಯ, ನೀನು ಮಾತಾಡ್ತಿರುವಂಥದ್ದು ತಪ್ಪು, ಹೀಗೆ ಮಾತಾಡಬಾರ್ದು ಅಂತೇಳಿ ಹೇಳ್ತಿರ್ಲಿಲ್ಲ. ಮೊದಲು ಮಾತಾಡು, ನೀನು ಮಾತಾಡದೆ ದೊಡ್ಡ ಮಾತು ಮಾರಯ್ಯ, ಮಾತಾಡಿ ನೀನು ಮೊದಲು ಅಂತ ಹೇಳ್ತಾ ಇದ್ರು. ಕುಲ 18 ಜಾತಿಯವರೆಲ್ಲರೂ ಸೇರಿಕೊಂಡು ತಮ್ಮ ಎಲ್ಲ ಬದುಕಿನ ಎಲ್ಲ ಸಂಗತಿಗಳನ್ನು ಕೂಡ ಅಲ್ಲಿ ಚರ್ಚೆ ಮಾಡ್ತಾ ಇದ್ರು. ಮದುವೆ ಬಗ್ಗೆ ಚರ್ಚೆ ಮಾಡ್ತಿದ್ರು, ಊಟದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು, ದುಡಿಮೆಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು, ಆಧ್ಯಾತ್ಮದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು, ಸಾಮಾಜಿಕವಾಗಿರ್ತಕ್ಕಂಥ ಸ್ಥಿತಿಗತಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಹೀಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಚರ್ಚೆಗಳಿಗೆ ಅನುಭವ ಮಂಟಪ ವೇದಿಕೆಯಾಗಿತ್ತು. ಆ ಅನುಭವ ಮಂಟಪದ ವೇದಿಕೆ ಮೂಲಕವಾಗಿ ಬಸವಣ್ಣ ಅದ್ಭುತವಾಗಿರ್ತಕ್ಕಂಥದ್ದನ್ನು ಸಾಧಿಸಿ ತೋರಿಸಿದರು ವಿಶ್ವಗುರು ಬಸವಣ್ಣನವರು ಅನುಭವ ಮಂಟಪದ ಮೂಲಕವಾಗಿ. ಹಾಗಾಗಿನೇ ಇಲ್ಲಿ ಸಕಲೇಶ ಮಹಾದರಸರು ಅಂತವರೆಲ್ಲರೂ ಆ ಅನುಭವ ಮಂಟಪಕ್ಕೆ ಬರೋದಕ್ಕೆ ಶುರು ಮಾಡಿದರು. ಬಸವಣ್ಣ ಅನುಭವ ಮಂಟಪವನ್ನು ಕಟ್ಟಿ ಎಲ್ಲರೂ ಚರ್ಚೆ ಮಾಡ್ತಾ ಇದ್ರು. ಎಷ್ಟು ಅದ್ಭುತ ಚರ್ಚೆಗಳು ನಡೀತಿದ್ವು ಅನುಭವ ಮಂಟಪದೊಳಗೆ. ನಿಮಗೆಲ್ಲ ಗೊತ್ತಿದೆ, ಶೂನ್ಯ ಸಂಪಾದನೆ ಅಂತ ಒಂದು ಕೃತಿ ಒಳಗೆ, ಪ್ರಭುಲಿಂಗಲೀಲೆ ಅಂತ ಒಂದು ಕೃತಿ ಒಳಗೆ ಎಷ್ಟು ಅದ್ಭುತವಾದಂಥ ಅನುಭವ ಮಂಟಪದ ಸಂಭಾಷಣೆಗಳನ್ನು ಕಟ್ಟಿಕೊಳ್ತಾ ಹೋಗಿದ್ದಾರೆ ಅಂತಂದರೆ, ಇಂತಹ ವಿಚಾರಗಳು ಬಸವಣ್ಣನ ಅನುಭವ ಮಂಟಪದಲ್ಲಿ ಚರ್ಚೆಗೆ ಬರಲಿಲ್ಲ ಅನ್ನಂಗಿಲ್ಲ. ಬಸವಣ್ಣವರ ಅನುಭವ ಮಂಟಪದಲ್ಲಿ ಚರ್ಚೆಗೆ ಬರಲಿಲ್ಲ ಅನ್ನಂಗಿಲ್ಲ. ಅಂತಹ ವಿಶೇಷವಾಗಿರ್ತಕ್ಕಂಥ ವಿಚಾರಗಳೆಲ್ಲವೂ ಕೂಡ ಬಸವಣ್ಣ ಕಟ್ಟಿರ್ತಕ್ಕಂಥ ಅನುಭವ ಮಂಟಪದಲ್ಲಿ ಚರ್ಚೆಗೆ ಬರೋದಕ್ಕೆ ಪ್ರಾರಂಭವಾದವು. ಹಾಗಾಗಿ ಅನುಭವ ಮಂಟಪ ಅನ್ನುವಂಥದ್ದು ಇವತ್ತೇನು ಪಾರ್ಲಿಮೆಂಟರಿ ಡೆಮಾಕ್ರಸಿ ಅಂತ ಏನಿದೆಯಲ್ಲ, ಸಂಸದೀಯ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಅಂತ ಏನಿದೆಯಲ್ಲ, ಆ ಸಂಸದೀಯ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಮೂಲ ಬೀಜ ಆ ಅನುಭವ ಮಂಟಪವಾಗಿತ್ತು. ಆ ಕಾರಣಕ್ಕೋಸ್ಕರವಾಗಿ ನೋಡ್ರಿ, ಅಲ್ಲಿ ಬಂದಂಥವ್ರು ಈ ಪಾರ್ಲಿಮೆಂಟ್ಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಪಾರ್ಲಿಮೆಂಟ್ ಅಥವಾ ವಿಧಾನಸಭೆ, ಲೋಕಸಭೆ ಅಥವಾ ವಿಧಾನಸಭೆಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಹಿರಿಯ ಸಂಸದೀಯ ಪಟುಗಳು ಕಿರಿಯ ಸದಸ್ಯರುಗಳಿಗೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನೋಡಪ್ಪ ಸದನದೊಳಗೆ ಮಾತಾಡೋದು ಅಂತ ಹೇಳಿದ್ರೆ ಭಾಷಣ ಮಾಡ್ದಂಗಲ್ಲ, ಸದನ ಸಭೆಗಳಲ್ಲಿ ಮಾತಾಡೋದು ಹೆಂಗಪ್ಪ ಅಂತ ಹೇಳಿದ್ರೆ ಅದಕ್ಕೆ ಅಧ್ಯಯನ ಮಾಡಬೇಕು, ತಯಾರು ಮಾಡಬೇಕು, ಜನಗಳ ಕಷ್ಟ ಸುಖಗಳನ್ನು ಅರಿತುಕೊಂಡಿರಬೇಕು, ಆ ಯೋಗ್ಯತೆಯನ್ನು ಪಡ್ಕೊಂಡು ಸದನದೊಳಗೆ ಮಾತಾಡಬೇಕು ಅಂತೇಳಿ ತಯಾರಿ ಮಾಡಿ ಅವ್ರಿಗೆ ಸದನದೊಳಗೆ ಮಾತಾಡೋಕೆ ಅವಕಾಶ ಮಾಡಿಕೊಡ್ತಾರಂತೆ. ನಮಗೆಲ್ಲ ಸುದ್ದಿಗಳು ಗೊತ್ತಾಗೋದು ಯಾವಪ್ಪ ಅಂತ ಹೇಳಿದ್ರೆ ದೊಡ್ಡ ಇಶ್ಯೂಸ್ಗಳದ್ದು ಮಾತ್ರ ಗೊತ್ತಾಗುತ್ತೆ. ಆದರೆ ಸದನ ಸಭೆಗಳಲ್ಲಿ ಎಲ್ಲರಿಗೂ ಕೂಡ ಮಾತಾಡೋಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಇಷ್ಟಿಷ್ಟು ನಿಮಿಷ ಮಾತಾಡಬೇಕು, ನೀವು ಇಂತಿಂಥ ಪ್ರಶ್ನೆಗಳು ಇಟ್ಕೊಂಡು ಮಾತಾಡಬೇಕು ಅಂತೇಳಿ ಅವಕಾಶ ಮಾಡಿಕೊಟ್ಟಿರ್ತಾರೆ. ಅದೇ ರೀತಿಯಲ್ಲಿ ಬಸವಣ್ಣ ಏನು ಮಾಡಿದರು ಅಂತಂದರೆ, ಅನುಭವ ಮಂಟಪದಲ್ಲಿ ಬಂದಿರತಕ್ಕಂಥವ್ರು ಮಾತಾಡಬೇಕು ನೀವು ಅಂತಿದ್ರು ಅವ್ರಿಗೆ. ಇಲ್ಲ ಬಸವಣ್ಣ, ನನಗೆ ಯಾವತ್ತೂ ಇಲ್ಲಿ ಮಾತಾಡಿ ಗೊತ್ತಿಲ್ಲ ಬಸವಣ್ಣ ಅನ್ನೋರು ದೈನ್ಯತೆಯೇ ಮೂರ್ತಿ ಎತ್ತಂತ ಇದ್ರು ಆ ಜನಗಳೆಲ್ಲ ಅಲ್ಲಿ ಬರುವಂಥವ್ರು. ಹೆಂಗಿದ್ರಪ್ಪ ಅಂತ ಹೇಳಿದ್ರೆ, ಯಾರಾದರೂ ಎದುರಿಗೆ ಬಂದರೆ ಕೈ ಕಟ್ಕೊಂಡು ತಲೆ ತಗ್ಗಿಸ್ಬಿಡ್ತಾ ಇದ್ರು. ಹೀಗೆ ಕೈ ಕಟ್ಕೊಂಡು ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡಾಗ ಯಾರಾದರೂ ಮಾತಾಡಿದ್ರೆ ಹಿಂಗೆ ತಲೆ ಎತ್ತಿ ಮಾತಾಡಬೇಕು ಅನ್ನುವಂಥ ತಿಳುವಳಿಕೆನೂ ಇರಲಾರದೆ ಇರುವಂಥ ಸಂದರ್ಭದೊಳಗೆ ಬಸವಣ್ಣ ಅವ್ರಿಗೆ ಏನು ಮಾಡಿದರು ಅಂತಂದರೆ, ನೀವು ಹಂಗೆಲ್ಲ ತಲೆ ತಗ್ಗಿಸ್ಕೊಂಡು ನಿಂತ್ಕೊಳ್ಳೋದಕ್ಕೆ ಕಾರಣಗಳೇ ಇಲ್ಲ. ನೀನೊಬ್ಬ ಮನುಷ್ಯ, ನಿನಗೂ ಆತ್ಮಗೌರವ ಇದೆ, ನೀನು ಕೂಡ ಮರ್ಯಾದೆಯಿಂದ ತಲೆ ಎತ್ತಿ ನಿಲ್ಲುವಂಥ ಅವಕಾಶಗಳು ಸಮಾಜದೊಳಗೆ ನಿನಗಿದ್ದಾವೆ, ತಲೆ ಎತ್ತಿ ಮಾತಾಡಿ ನೀನು ಅಂತೇಳಿ ಬಸವಣ್ಣ ಅವರಿಗೆ ಪ್ರೇರಣೆ ಕೊಡ್ತಾ ಇದ್ರು. ಆಳಿಗೊಂಡಿಹರೆಂದು ಅಂಜಲದೇಕೆ. ಅವ್ರು ಅಂತಿದ್ರು, ಸ್ವಾಮಿ ನಾವೇನೋ ಇಲ್ಲಿ ಬಂದು ಕೂತ್ಕೊಂಡು ನೀವು ಮಾತಾಡೋದನ್ನ ಕೇಳಿಸ್ಕೊಂಡು ಹೋಗ್ತೀವಿ, ನಮಗೆಲ್ಲ ಮಾತಾಡೋಕೆ ಹಚ್ಚಬೇಡಪ್ಪ ಬಸವಣ್ಣ ಅಂತ ಕೇಳ್ಕೊಳ್ತಿದ್ರು ಅವ್ರು. ಯಾಕಪ್ಪ ಹಂಗ್ಯಾಕಂತೀವಿ ನೀನು ಅಂತೇಳಿ ಬಸವಣ್ಣ ಕೇಳಿದಾಗ ಅವ್ರು ಅನ್ನೋರಂತೆ, ಎಲ್ಲ ಎಷ್ಟು ತಿಳುವಳಿಕೆ ಹಸ್ತಿದ್ದೀರಿ ನೀವೆಲ್ಲ, ಬಸವಣ್ಣ ನೀನೇನು ಕಮ್ಮಿ ತಿಳುವಳಿಕೆ ಹಸ್ತೇನಪ್ಪ, ಎಷ್ಟು ದೊಡ್ಡ ಮನುಷ್ಯ, ಎಷ್ಟು ಕಲ್ತಿದೀಯಾ ನೋಡಿ, ಎಲ್ಲ ವಿದ್ಯಾವಂತರು ಬಂದು ಕುಂತಿದ್ದಾರೆ, ಅವರೆಲ್ಲ ದೊಡ್ಡ ವಿಷಯಗಳನ್ನೆಲ್ಲ ಮಾತಾಡ್ತಾರೆ. ಅಂಥವ್ರು ಎದುರಿಗೆ ನಾವು ಏನಾರು ಮಾತಾಡಿ ತಪ್ಪಾದಿತ್ತು, ನಗೆ ಪಾಟ್ಲಿಗೆ ಇಳ್ದಾಡಿತ್ತು, ಬ್ಯಾಡ ಮಾರಯ್ಯ ನಾವು ಮಾತಾಡೋದು ನೀವು ಇಷ್ಟು ಬಿಟ್ಕೊಂಡಿದ್ದೀರಲ್ಲ, ನಿಮ್ಮ ಮಾತುಗಳು ಕೇಳಿಸ್ಕೊಂಡು ಹೋಗ್ತೀವಿ ಸಾಕು ನಾವು ಅಂತಿದ್ರಂಥವ್ರೆಲ್ಲ. ಅವಾಗ ಬಸವಣ್ಣ ಅಂದರು, ಆಳಿಗೊಂಡಿಹರೆಂದು ಅಂಜಲದೇಕೆ. ನೀನು ತಪ್ಪು ಮಾಡಿದೆ ಅಂತ ಜರದಾರೋ ಎಲ್ಲೇ ಸುದ್ದಿಯಪ್ಪ ಯಾಕೆ ಬೇಕು ಅಂತೇಳಿ ಅಂಜೋದಕ್ಕೆ ಹೋಗಬೇಡ್ರಿ. ಆಳಿಗೊಂಡಿಹರೆಂದು ಅಂಜಲದೇಕೆ, ನಾಸ್ತಿಕವಾಡಿಹರೆಂದು ನಾಚಲದೇಕೆ. ನಾಸ್ತಿಕ ಅಂತಂದ್ರೆ ನೀನು ಆಡಿದಂಥ ಮಾತಿಗೆ ಅದು ಅಲ್ಲ ಅಂತ ಪ್ರತಿಪಾದನೆ ಮಾಡಿಬಿಟ್ರೆ ಏನು ಮಾಡೋದು, ನಾನು ಮಾತಾಡಿರ್ತಕ್ಕಂಥ ಮಾತು ಆಗ್ಬಿಟ್ರೆ ಏನು ಮಾಡೋದು, ಹಿಂಗೆಲ್ಲ ನಾಚಿಕೊಳ್ಳೋದಕ್ಕೆ ಹೋಗಬೇಡ್ರಿ. ಆರಾಧೋಡಾಗಲಿ ಶ್ರೀ ಮಹಾದೇವಂಗೆ ಶರಣೆನ್ನಿ, ಶಿವಶರಣು ಮಾತಾಡೋಕ್ಕೆ ಶುರು ಮಾಡಿಬಿಡ್ರಿ. ಏನೂ ಅರಿಯನೆಂದು ಮೌನಗೊಂಡಿರಬೇಡ, ಕೂಡಲ ಸಂಗನ ಶರಣರ ಮುಂದೆ ದತ್ತಣ ಎನ್ನಿ ತೊದಲಾದ್ರೂ ಪರವಾಗಿಲ್ಲಪ್ಪ ಮಾತಾಡ್ರಿ ಅಂತಿದ್ರು ಅವ್ರು. ಮಾತಾಡ್ರಿ ನೀವು ಅಂತೇಳಿ ಹಿಂಗೆ ಅವರೆಲ್ಲರಿಗೂ ಮಾತು ಆಡಬೇಕು, ನೀವು ಮಾತಾಡಬೇಕು.
ಮಾತಾಡಕ್ಕೆ ಹಚ್ಚಿದ್ರು ಎಂತೆಂಥ ಮಾತುಗಳು ಆಡಿದರು ಶರಣರಲ್ಲಿ ಬಂದಂಥವ್ರು. ಎಂತೆಂಥ ಮಾತಾಡಿದ್ರಪ್ಪ, ಶಿವ 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 ಶಿವ. ಆ ಮಾತುಗಳು ಇವತ್ತು ಕನ್ನಡ ಸಾಹಿತ್ಯದ ಶ್ರೇಷ್ಠ ಕೃತಿಗಳಾಗಿದ್ದಾವೆ. ಕನ್ನಡ ಸಾಹಿತ್ಯಕ್ಕೆ ಭಾಷೆಯ ವಿಷಯದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಬಂದಿದೆ ಅಂತಂದ್ರೆ ಯಾವ ಸಾಹಿತ್ಯದಲ್ಲೂ ಇರಲಾರ್ದಿರುವಂಥ ಒಂದು ಅಭಿಜಾತ ಕೃತಿ ಇರಬೇಕು ಅನ್ನುವಂಥ ಒಂದು ನಿಯಮ ಏನೋ ಇದೆ ಅಂತೆ. ಆ ನಿಯಮದ ಅನುಸಾರವಾಗಿ ವಚನ ಸಾಹಿತ್ಯ ಕನ್ನಡ ಸಾಹಿತ್ಯದಲ್ಲಿ ಇದೆ ಅನ್ನೋ ಕಾರಣಕ್ಕೋಸ್ಕರವೇ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಲಭಿಸ್ತು. ಕನ್ನಡ ಸಾಹಿತ್ಯ ವಿಶ್ವ ಸಾಹಿತ್ಯಕ್ಕೆ ಕೊಟ್ಟಂಥ ಒಂದು ಅದ್ಭುತವಾದ ಕೊಡುಗೆ ಯಾವುದಪ್ಪ ಅಂತಂದ್ರೆ ವಚನ ಸಾಹಿತ್ಯ ಅನ್ನೋದು ಬಹಳ ಪ್ರಸಿದ್ಧವಾದಂಥ ಮಾತು. ಅಂಥ ವಚನ ಸಾಹಿತ್ಯ ಹುಟ್ಟಿದ್ದೆಲ್ಲಿ? ಅನುಭವ ಮಂಟಪದೊಳಗೆ. ಅದನ್ನು ಹುಟ್ಟಿಸಿದವರು ಯಾರು? ಬಸವಣ್ಣನಂತ ಒಬ್ಬ ಮೇಧಾವಿಗಳು, ಹೃದಯವಂತರು. ಆಮೇಲೆ ಎಂಥವ್ರಪ್ಪ ಅಂತೇಳಿ ಕಸ ಗುಡಿಸ್ತಾ ಇದ್ದಂಥ ಸತ್ಯಕ್ಕನಂಥವ್ರು, ಚರ್ಮ ಹದ ಮಾಡ್ತಾ ಇದ್ದಂಥ ಹರಳಯ್ಯನಂಥವ್ರು, ಮತ್ತೆ ಮಂತ್ರಿಗಳಾಗಿದ್ದಂಥ ಸಕಲೇಶ ಮಾದರಸರಂಥವ್ರು, ಕುದುರೆಗೆ ಹುಲ್ಲು ತಂದು ಹಾಕುವಂಥ ಕಾಯಕ ಮಾಡ್ತಾ ಇದ್ದಂಥ ಮಾದಾರ ಚೆನ್ನಯ್ಯನಂಥವ್ರು, ಇಂಥವ್ರೆಲ್ಲರೂ ಸೇರ್ಕೊಂಡು ವಚನಗಳನ್ನು ರಚನೆ ಮಾಡಿದ್ದು ಎಷ್ಟು ಅದ್ಭುತವಾದ ಸಾಧನೆ ಆಯಿತು. ಅದು ಮಾಡ್ಬೇಕಾದ್ರೆ ಅವ್ರಿಗೆ ಗೊತ್ತಿರಲಿಲ್ಲ, ಹಿಂಗೆ ಆಕತಿ ಅಂತ ಗೊತ್ತಿರಲಿಲ್ಲ ಅವರಿಗೆ. ಸುಮ್ಮನೆ ಮಾತಾಡಿಕೊಳ್ತಾ ಹೋದ್ರು. ಆಡಿದಂಥ ಅಷ್ಟೂ ಮಾತುಗಳು ಏನಾಯ್ತಪ್ಪ, ದಾಖಲೆ ಆಯಿತು. ವಚನ ಭಂಡಾರಿ ಶಾಂತರಸನ ಕಾರಣದಿಂದ, ಅನುಭವ ಮಂಟಪದ ಕಾರಣದಿಂದ ದಾಖಲೆಯಾಗಿ ಇವತ್ತು ಕನ್ನಡ ವಿಶ್ವ ಸಾಹಿತ್ಯಕ್ಕೆ ಏನು ಕೊಡುಗೆ ಕೊಟ್ಟಿದೆ ಅಂತ ಯಾರಾದರೂ ಕೇಳಿದ್ರೆ ಎದೆ ಮುಟ್ಟಿಕೊಂಡು ಹೇಳ್ತೀವಿ ನಾವು, ವಚನ ಸಾಹಿತ್ಯವನ್ನು ಕೊಟ್ಟಿದೆ ಅಂತೇಳಿ. ಅಷ್ಟು ಅದ್ಭುತವಾದಂಥ ವಚನ ಸಾಹಿತ್ಯ ಆ ಅನುಭವ ಮಂಟಪದ ಮೂಲಕವಾಗಿ ನಮಗೆಲ್ಲರಿಗೂ ಕೂಡ ದೊರೆಯಿತು. ಮತ್ತು ಅನುಭವ ಮಂಟಪದಲ್ಲಿ ಏನೇನೆಲ್ಲ ಚರ್ಚೆಗಳು ನಡೀತವೆ, ಬಸವಣ್ಣ ಅನುಭವ ಮಂಟಪವನ್ನು ಕೇಂದ್ರವಾಗಿಟ್ಟುಕೊಂಡು ಎಷ್ಟು ಅದ್ಭುತವಾದಂಥ ಸಾಧನೆಗಳನ್ನು ಮಾಡಿದಿರು ಅನ್ನುವಂಥದ್ದನ್ನು ನಾಳಿನ ಪ್ರವಚನದಲ್ಲಿ ನೋಡೋಣಂತೆ. ನೀನೆಲ್ಲ ಏಕಾಂಗಿ, ನೀನೆಲ್ಲ ಯಾವುದೋ ದೂರ, ಗುಹಾವಾಸದ ಏಕಾಂತದೊಳಗೆ ಬದುಕಿದ ಸಿದ್ಧ, ಉರದುದ್ದ ಶಿರದುದ್ದವಾದ ನಾನಾ ವರ್ಣದ ಸಂಸಾರದಲೆಗಳ ನಡುವೆ ಹೋರಾಡುತ್ತಲೇ ನಿಂತ ಸಾಧಕ ವೀರ, ಅಧಿಕಾರ ಐಶ್ವರ್ಯಗಳ ನಾಯ್ಕೂಗಿನ ನಡುವೆ, ಮತ ಮೌಢ್ಯಗಳ ನಡುವೆ, ಅಜ್ಞಾನಿಗಳ ನಡುವೆ, ಪರಮ ಸುಜ್ಞಾನಿಗಳ ನಡುವೆ ಸದ್ದಿರದೆ ಕೈ ಮುಗಿದು ನಿಂತ ದೀಪದ ಕಂಬ. ನಿನ್ನ ಸುತ್ತ ಬಂದು ಸಂಗಮವಾಯಿತು 100 ಬೆಳಕಿನ ಬಿಂಬ. ತಮಂದ ಘನವಾದಂದಿನ ಆವರಣಗಳ ತುಂಬ ಕಿರಣ ಸಂಚಾರ. ಹೊತ್ತಿ ಕಲ್ಯಾಣವೆಂಬ ಜ್ಯೋತಿ ತೊಳಗಿ ಬೆಳಗಿತ್ತು ಶಿವನ ಪ್ರಕಾಶ. ಆ ಬೆಳಗಿನಡಿಯಲ್ಲಿ ಮೂಡಿ ಬಂತು ಕನ್ನಡಕ್ಕೆ ವಚನೋದಯ ಸ್ಫೂರ್ತಿ. ಆ ವಚನವಾನ್ಮಯ ಗುಡಿಗೆ ನೀನೇ ಜಂಗಮ ಮೂರ್ತಿ ಬಸವಣ್ಣ. ಬಸವಾದಿ ಪ್ರಮುಖರನ್ನು, ವಿಶ್ವದ ಎಲ್ಲ ದಾರ್ಶನಿಕರನ್ನು ಸ್ಮರಿಸಿಕೊಂಡು, ನೀನೆಲ್ಲ ಯಾವುದೋ ದೂರ, ಗುಹಾವಾಸದ ಏಕಾಂತದೊಳಗೆ ಬದುಕಿದ ಸಿದ್ಧ, ಉರದುದ್ದ ಶಿರದುದ್ದವಾದ ನಾನಾ ವರ್ಣದ ಸಂಸಾರದಲೆಗಳ ನಡುವೆ ಹೋರಾಡುತ್ತಲೇ ನಿಂತ ಸಾಧಕ ವೀರ, ಅಧಿಕಾರ ಐಶ್ವರ್ಯಗಳ ನಾಯಿಕೂಗಿನ ನಡುವೆ, ಮತ ಮೌಢ್ಯಗಳ ನಡುವೆ, ಅಜ್ಞಾನಿಗಳ ನಡುವೆ, ಪರಮ ಸುಜ್ಞಾನಿಗಳ ನಡುವೆ ಸದ್ದಿರದೆ ಕೈ ಮುಗಿದು ನಿಂತ ದೀಪದ ಕಂಬ. ನಿನ್ನ ಸುತ್ತ ಬಂದು ಸಂಗಮವಾಯಿತು 100 ಬೆಳಕಿನ ಬಿಂಬ. ತಮಂದ ಘನವಾದಂದಿನ ಆವರಣಗಳ ತುಂಬ ಕಿರಣ ಸಂಚಾರ. ಹೊತ್ತಿ ಕಲ್ಯಾಣವೆಂಬ ಜ್ಯೋತಿ ತೊಳಗಿ ಬೆಳಗಿತ್ತು ಶಿವನ ಪ್ರಕಾಶ. ಆ ಬೆಳಗಿನಡಿಯಲ್ಲಿ ಮೂಡಿ ಬಂತು ಕನ್ನಡಕ್ಕೆ ವಚನೋದಯ ಸ್ಫೂರ್ತಿ. ಆ ವಚನವಾನ್ಮಯ ಗುಡಿಗೆ ನೀನೇ ಜಂಗಮ ಮೂರ್ತಿ ಬಸವಣ್ಣ. ಬಸವಾದಿ ಪ್ರಮುಖರನ್ನು, ವಿಶ್ವದ ಎಲ್ಲ ದಾರ್ಶನಿಕರನ್ನು ಸ್ಮರಿಸಿಕೊಂಡು, ಸಕಲೇಶ ಮಾದರಸರು ಬಸವಣ್ಣನ ಸಮಕಾಲೀನರವರು. ಅನುಭವ ಮಂಟಪದಲ್ಲಿ ಬಸವಣ್ಣವರಿಗೆ ಹೆಗಲೆಣೆಯಾಗಿ ಇದ್ದಂಥವರು. ಕಲ್ಯಾಣಕ್ಕೆ ಬರುವುದಕ್ಕಿಂತ ಪೂರ್ವದಲ್ಲಿ ಸಕಲೇಶ ಮಾದರಸರು ಕಲ್ಲುಕುರಿಕೆ ಅನ್ನುವಂಥ ಊರಲ್ಲಿ ಇರ್ತಾರೆ. ಅಲ್ಲಿ ಅವರು ಸ್ವಲ್ಪ ವಚನಗಳ ಪರಿಚಯ ಇತ್ತು ಅವರಿಗೆ. ಹೇಗೆ ಅಂತೇಳಿದ್ರೆ, ವಚನ ರಚನೆ ಅನ್ನುವಂಥದ್ದು ಜೇಡರ ದಾಸಿಮಯ್ಯ, ಮಾದಾರ ಚೆನ್ನಯ್ಯ, ಸಕಲೇಶ ಮಾದರಸ ಇಂಥವರಿಂದ ಪ್ರಾರಂಭವಾಗಿದ್ದು. ಅಲ್ಲಿ ವಚನ ರಚನೆಗಳು,
ಆನಂತರದಲ್ಲಿ ಸ್ವರವಚನಗಳನ್ನು ಬರೆಯುವಂಥದ್ದು, ಇವುಗಳನ್ನೆಲ್ಲ ಮಾಡಿಕೊಂಡು ಒಬ್ಬ ಶ್ರೇಷ್ಠ ಭಕ್ತನಾಗಿದ್ದುಕೊಂಡು ಅಲ್ಲಿ ಇರ್ತಾರೆ. ಒಬ್ಬ ರಾಜಾಶ್ರಯವನ್ನು ಪಡ್ಕೊಂಡಿರ್ತಾರೆ. ಅಲ್ಲಿ ಅವರಿಗೆ ರಾಜಾಶ್ರಯ ಬೇಡ ಅನ್ನಿಸಿ ಕಲ್ಯಾಣಕ್ಕೆ ಬಂದು ಕಲ್ಯಾಣ ಚಾಲುಕ್ಯರ ಆಶ್ರಯವನ್ನು ಪಡ್ಕೊಳ್ತಾರೆ. ಆನಂತರ ಬಸವಣ್ಣವರ ಸಂಪರ್ಕಕ್ಕೆ ಬಂದು ಅನುಭವ ಮಂಟಪದ ಕಾರ್ಯಕಲಾಪಗಳಲ್ಲಿ ಅವರು ತೊಡಗಿಸಿಕೊಳ್ತಾರೆ ಎನ್ನುವಂಥದ್ದು ಅವ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳು ನಮಗೆ. ಬಹಳ ಮುಖ್ಯವಾಗಿ ಸಕಲೇಶ ಮಾದರಸರ ಕುರಿತಾಗಿ ನಾವು ಅವರ ಒಂದು ದೊಡ್ಡ ಕೊಡುಗೆಯನ್ನು ಇಲ್ಲಿ ಸ್ಮರಿಸಿಕೊಳ್ಬೇಕು. ಏನು ಅಂತಂದರೆ, ನಾವೆಲ್ಲ ಕರ್ನಾಟಕ ಸಂಗೀತದ ಪಿತಾಮಹರು ಅಂತೇಳಿ ದಾಸರನ್ನ ಕರಿತೀವಿ, ಪುರಂದರ ದಾಸರನ್ನ ಕರಿತೀವಿ. ಆನಂತರದಲ್ಲಿ ಕೀರ್ತನೆಗಳ ಪ್ರಕಾರ ಪ್ರಾರಂಭವಾಗಿದ್ದು ಪುರಂದರದಾಸರ ಮೂಲಕವಾಗಿ ಅನ್ನುವಂಥ ಒಂದು ದಾಸ ಪರಂಪರೆಯ ಮೂಲಕವಾಗಿ, ನರಹರಿದಾಸರ ಮೂಲಕವಾಗಿ ಅಂತ ಹೇಳಿ ನಾವೆಲ್ಲ ಅದನ್ನ ಇತಿಹಾಸದ ಒಂದು ಪುಟಗಳಲ್ಲಿ ಕಾಣ್ತಾ ಹೋಗ್ತೇವೆ. ಆದರೆ ಬಸವಾದಿ ಪ್ರಮುಖರ ವಚನಗಳ ಜೊತೆಯಲ್ಲಿ ಅವರು ಬರೆದಿರ್ತಕ್ಕಂಥ ಸ್ವರವಚನಗಳನ್ನು ನಾವು ಗಮನಿಸಿದ್ವಿ ಅಂತಂದ್ರೆ, ಕೀರ್ತನೆಗಳ ಪ್ರಕಾರಕ್ಕೆ ಮೊದಲು ನಾಂದಿ ಹಾಡಿರ್ತಕ್ಕಂಥದ್ದು, ಐತಿಹಾಸಿಕವಾಗಿ ಉಪಲಬ್ಧವಾಗಿರ್ತಕ್ಕಂಥ ಕೃತಿಗಳು ಸಿಗೋದು ಕೀರ್ತನೆಗಳ ಬಗ್ಗೆ, ಅದು ಬಸವಾದಿ ಪ್ರಮುಖರದು. ಆ ಹಿನ್ನೆಲೆಯಲ್ಲಿ ಕೀರ್ತನ ಪ್ರಕಾರದ ಜನಕರು ಯಾರು ಅಂತೇಳಿ ನಾವೇನಾದರೂ ಅದಕ್ಕೆ ಹೇಳಬೇಕು ಅಂತಂದ್ರೆ 12ನೇ ಶತಮಾನದ ಬಸವಾದಿ ಪ್ರಮುಖರು ಅನ್ನುವಂಥದ್ದನ್ನ ಹೇಳಬೇಕಾಗ್ತದೆ. ಅವರಲ್ಲಿಯೂ ಮೊದಲನೆಯದಾಗಿ, ಅವರಲ್ಲಿಯೂ ಕೂಡ ಮೊಟ್ಟ ಮೊದಲ ಬಾರಿಗೆ ಕೀರ್ತನೆಗಳನ್ನು ಬರೆದಂತ ಕೀರ್ತಿಗೆ ಪಾತ್ರ ಆಗ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಸಕಲೇಶ ಮಾದರಸರು. ಇತಿಹಾಸದ ಪುಟಗಳಲ್ಲಿ ಬಹುಶಃ ಡಾಕ್ಟರ್ ಎಲ್ ಬಸವರಾಜು ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ಬಹಳಷ್ಟು ಅದ್ಭುತವಾದಂಥ ಕೆಲಸವನ್ನ ವಚನ ಸಾಹಿತ್ಯದ ಮೇಲೆ ಮಾಡಿರ್ತಕ್ಕಂಥವ್ರು, ಬಸವಾದಿ ಪ್ರಮುಖರ ಮೇಲೆ ಮಾಡಿರ್ತಕ್ಕಂಥವ್ರು. ಶೂನ್ಯ ಸಂಪಾದನೆ ಮಾಡಿದ್ರು. ಆನಂತರದಲ್ಲಿ ಬಸವಣ್ಣನವರ ವಚನಗಳನ್ನು ಸಂಪಾದನೆ ಮಾಡಿದ್ರು. ಅಲ್ಲಮ್ಮ ಪ್ರಭುದೇವರ ವಚನಗಳನ್ನು ಸಂಪಾದನೆ ಮಾಡಿದ್ರು. ಈ ಎಲ್ಲ ವಚನ ಕೃತಿಗಳಿಗೆ, ಎಲ್ಲ ಸಂಪಾದಿತ ಕೃತಿಗಳ ಪ್ರಾರಂಭದೊಳಗೆ ಬಹಳ ಅದ್ಭುತವಾದಂಥ ಪ್ರಸ್ತಾವನೆಯನ್ನು ಬರೆದಿದ್ದಾರೆ. ಬಹಳ ವಿದ್ವತ್ಪೂರ್ಣವಾಗಿರ್ತಕ್ಕಂಥದ್ದು. ಮತ್ತೆ ಬಸವಾದಿ ಪ್ರಮುಖರ ವಿಚಾರಧಾರೆಗಳು ನಮಗೆ ಹೇಗೆಲ್ಲ ನಮ್ಮ ಕೈಗೆ ಸಿಕ್ಕು ಅನ್ನುವಂಥದ್ರ ಕುರಿತಾಗಿ ಬಹಳ ಚೆನ್ನಾಗಿ ಅವರು ತಮ್ಮ ಚಿಂತನೆಗಳನ್ನು ಆ ಒಂದು ಪ್ರಸ್ತಾವನೆಗಳಲ್ಲಿ ಬರೆದಿದ್ದಾರೆ. ಅಂತ ಒಬ್ಬ ವಿದ್ವಾಂಸರು ಒಂದು ಕೃತಿಯನ್ನು ಸಂಗ್ರಹ ಮಾಡಿದರು, ಶಿವದಾಸ ಗೀತಾಂಜಲಿ ಅಂತೇಳಿ. ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಬಹುಶಃ ಶಿವದಾಸ ಗೀತಾಂಜಲಿ ಅನ್ನುವಂಥ ಒಂದು ಕೃತಿಯನ್ನು ಸಂಗ್ರಹ ಮಾಡಿದರು. ಅಲ್ಲಿ ಶಿವದಾಸ ಗೀತಾಂಜಲಿ ಒಳಗೆ ಸಂಗ್ರಹ ಮಾಡಿರ್ತಕ್ಕಂಥ ವಿಷಯಗಳು ಏನಪ್ಪಾ ಅಂತ ಹೇಳಿದ್ರೆ ಕೀರ್ತನೆಗಳು, ಶಿವದಾಸರು ಬರೆದಿರ್ತಕ್ಕಂಥ ಕೀರ್ತನೆಗಳು. ಅವ್ರು ಹೇಳೋದೇನು ಅಂತ ಹೇಳಿದ್ರೆ ಶಿವಶರಣರು ಬರೆದಂಥ ಕೀರ್ತನೆಗಳೇ ಅವು. ಆದರೆ ಹರಿದಾಸರು ಕೀರ್ತನೆಗಳನ್ನ ಬರೆದ್ರು ಅಂತ ಹೇಳಿ ಏನು ಹೇಳ್ತಾ ಹೋಗ್ತಾರಲ್ಲ, ಹಾಗಾಗಿ ಅದಕ್ಕೆ ಸಂವಾದಿಯಾಗಿರಲಿ, ಜನಗಳಿಗೆ ಸುಲಭವಾದ ಗ್ರಹಿಕೆಗೆ ಸಾಧ್ಯವಾಗಲಿ ಅಂತ ಹೇಳಿ ಅವ್ರು ಏನ್ ಮಾಡಿದ್ರು, ಶಿವದಾಸ ಗೀತಾಂಜಲಿ ಅಂತ ಇಟ್ರು. ಅವರು ಹರಿದಾಸರು, ಇವರು ಶಿವಶರಣರು. ಶರಣ ಅಂತ ಹೇಳಿದ್ರೆ ತನ್ನ ತಾನು ಸಂಪೂರ್ಣವಾಗಿ ಅರ್ಪಣೆ ಮಾಡಿಕೊಳ್ಳೋದು, ಶರಣಾಗತನಾಗುವುದು ಅನ್ನುವಂಥ ಹಿನ್ನೆಲೆಯಲ್ಲಿ ಶಿವನಿಗೆ ನಾವೆಲ್ಲರೂ ದಾಸರಾಗಿರ್ತಕ್ಕಂಥವ್ರು ಅನ್ನುವಂಥ ಹಿನ್ನೆಲೆ ಒಳಗೆ ಆ ಶಿವಶರಣರನ್ನ ಎಲ್ ಬಸವರಾಜ್ ಅವರು ಏನ್ ಮಾಡ್ತಾರೆ, ಶಿವದಾಸರು ಅಂತ ಕರೀತಾರೆ. ಅದಕ್ಕೆ ಅವರು ಬರೆದಂಥ ಕೃತಿಗೆ, ಆ ಸಂಗ್ರಹ ಮಾಡಿದಂಥ ಕೃತಿಗೆ ಶಿವದಾಸ ಗೀತಾಂಜಲಿ ಅಂತ ಹೇಳಿ ಹೆಸರನ್ನ ಇಡ್ತಾರೆ. ಹಾಗೆ ಶಿವದಾಸ ಗೀತಾಂಜಲಿ ಅಂತ ಹೆಸರಿಟ್ಟು ಅದರೊಳಗೆ ಶರಣರು ಬರೆದಿರ್ತಕ್ಕಂಥ ಸ್ವರವಚನಗಳನ್ನ, ಇಲ್ಲಿ ಹರಿಕೀರ್ತನೆಗಳು ಅಂತ ಅನ್ನೋದಾದ್ರೆ ನಾವು ಅದನ್ನ ಶಿವಕೀರ್ತನೆಗಳು ಅಂತ ಕರಿಬಹುದು. ಆ ಹಿನ್ನೆಲೆ ಒಳಗೆ ಶಿವಕೀರ್ತನೆಗಳನ್ನ ಅವರಲ್ಲಿ ಸಂಗ್ರಹ ಮಾಡಿದ್ದಾರೆ. ಆ ಶಿವಕೀರ್ತನೆಗಳ ಸಂಗ್ರಹದ ಮುನ್ನುಡಿ ಒಳಗೆ ಅವ್ರು ಬರೆಯೋದೇನಪ್ಪ ಅಂತ ಹೇಳಿದ್ರೆ, ಕೀರ್ತನ ಪ್ರಕಾರದ ರಚನೆಗೆ ಮೊದಲು ನಾಂದಿ ಹಾಡಿದ್ದೇ ಸಕಲೇಶ ಮಾದರಸರು ಅನ್ನುವಂಥದ್ದನ್ನ ಅವರಲ್ಲಿ ದಾಖಲೆ ಮಾಡ್ತಾ ಹೋಗ್ತಾರೆ. ನಿಮಗೆಲ್ಲ ಉದಾಹರಣೆಗಳು ಬಹಳ ಚೆನ್ನಾಗಿ ಕೊಡ್ಬೋದು. ಇಲ್ಲಿ ಎಲ್ರಿಗೂ ಗೊತ್ತಿರ್ತಕ್ಕಂಥ ಸುಪ್ರಸಿದ್ಧವಾದಂಥ ಪದ್ಯ, ಅಂಬಿಗಾ ನಾನಿನ್ನ ನಂಬಿದೆ, ಜಗದಂಬಾರಮಣದಿಂದ ನಂಬಿದೆ. ನಿಮ್ಮನ್ನು ಕೇಳಿದ್ರೆ ನೀವೇನು ಹೇಳ್ತೀರಿ, ಇದು ಅಕ್ಕ ಮಹಾದೇವಿದು ಅಂದು ಬಿಡ್ತೀರಿ. ಆದರೆ ಹೊರಗಿನ ಜನಗಳನ್ನು ಕೇಳಿದ್ರೆ ಅದನ್ನು ಹೇಳೋದೇನು, ಪುರಂದರದಾಸರದು. ಅಂಬಿಗಾ ನಾನಿನ್ನ ನಂಬಿದೆ, ಜಗದಂಬಾರಮಣದಿಂದ ನಂಬಿದೆ ಅಂದ್ರೆ ಪುರಂದರದಾಸರು. ಅಂಬಿಗಾ ನಾನಿನ್ನ ನಂಬಿದೆ, ಅಂಬಿಕಾ ರಮಣ ನೀನೇ ಅಂಬಿಗಾ ಅಂತ ಹೇಳಿದ್ರೆ ಅದು ಅಕ್ಕ ಮಹಾದೇವಿಯವ್ರದ್ದು. ಆ ಅಕ್ಕ ಮಹಾದೇವಿಯವರ ವಚನಕ್ಕೂ ಸ್ವರವಚನಕ್ಕೂ
ಪುರಂದರದಾಸರು ಬರೆದಿರ್ತಕ್ಕಂಥ ಕೀರ್ತನೆಗೂ ನಾವು ಎರಡನ್ನು ಪಕ್ಕ ಇಟ್ಕೊಂಡು ನೋಡಿದ್ವಿ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಪದಗಳ ಬದಲಾವಣೆಗಳಾಗಿದೆ ಹೊರತು ಅದರಲ್ಲಿರ್ತಕ್ಕಂಥ ಯಾವ ವಿಷಯದ ಬದಲಾವಣೆಯೂ ಕೂಡ ಆಗಿಲ್ಲ. ಅದು ಯಾವ ವಿಷಯ ಬದಲಾವಣೆಗಳು ಕೂಡ ಆಗಿಲ್ಲ. ಅಷ್ಟು ಪ್ರಭಾವ, ವಚನಕಾರರ ಪ್ರಭಾವ ಕೀರ್ತನಕಾರರ ಮೇಲೆ, ಏನು ಹರಿದಾಸರ ಮೇಲೆ ಆಗಿರ್ತಕ್ಕಂಥದ್ದು ನಾವು ಗಮನಿಸಬೇಕಾಗ್ತದೆ. ಇನ್ನೂ ಒಂದು ಮುಖ್ಯವಾಗಿ ನಿಮಗೆಲ್ರಿಗೂ ಎಷ್ಟು ಪ್ರಭಾವ ಆಗಿದೆ ಅವ್ರ ಮೇಲೆ ಅನ್ನೋದಕ್ಕೆ ಒಂದು ಒಳ್ಳೆ ಉದಾಹರಣೆ ಕೊಡ್ಬೋದು. ಏನಪ್ಪಾ ಅಂತಂದ್ರೆ, ಒಂದ್ಸರಿ ಆಕಾಶವಾಣಿಯೊಳಗೆ ಬರ್ತಾ ಇತ್ತು, ಬೆಳಗ್ಗೆ ಹೊತ್ತು ಭಕ್ತಿಗೀತೆಗಳನ್ನು ಹಾಕ್ತಾ ಇರ್ತಾರೆ. ಹಾಗೆ ಭಕ್ತಿಗೀತೆ ಒಳಗೆ ಈಗ ಪುರಂದರದಾಸರ ರಚನೆ ಅಂತ ಹೇಳಿ ಅವರ ರಚನೆಯಾಗಿರ್ತಕ್ಕಂಥ ಒಂದು ಕೃತಿಯನ್ನ ಹಾಡಿದ್ರು. ಆ ಹಾಡು ಯಾವುದಪ್ಪ ಅಂತ ಹೇಳಿದ್ರೆ ನಿಮಗೆಲ್ಲ ಆಶ್ಚರ್ಯ ಆಗುತ್ತೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ, ಒಡೆಯಂಗೊಡಲ ತೋರಿಯನ್ನ ಬಡತನವ ಭಿನ್ನಯಿಸುವೆ, ಒಡೆಯ ಮಹಾದಾನಿ ಪುರಂದರ ವಿಠಲಂಗೆ ಸೆರಗುಡ್ಡಿ ಬೇಡುವೆ ಅಂತ ಹೇಳಿತ್ತದು. ಇದು ನಮಗೆ ತೋರಿಸ್ಕೊಡೋದು ಏನಪ್ಪಾ ಅಂತ ಹೇಳಿದ್ರೆ, ವಚನಗಳ ಪ್ರಭಾವ, ವಚನಕಾರರು ರಚನೆ ಮಾಡಿರ್ತಕ್ಕಂತಹ ಸಾಹಿತ್ಯದ ಪ್ರಭಾವ ಈ ಹರಿದಾಸರ ಮೇಲೆ ಎಷ್ಟರ ಮಟ್ಟಿಗೆ ಆಗಿತ್ತು ಅನ್ನುವಂಥದ್ದಕ್ಕೆ ಇದು ಬಹಳ ದೊಡ್ಡ ಸಾಕ್ಷಿ. ಅಲ್ಲಿ ಒಂದು ಅಂಕಿತವನ್ನು ಬದಲಾವಣೆ ಮಾಡ್ತಾರೆ ಬಿಟ್ರೆ ಮತ್ತಿನ್ನು ಯಾವ ಪದಗಳನ್ನು ಕೂಡ ಬದಲಾವಣೆ ಮಾಡದಂತೆ ಅವರು ಪುರಂದರದಾಸರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಈ ವಚನಕಾರರ ಒಂದು ವಚನವನ್ನ, ಬಸವಣ್ಣವರ ವಚನವನ್ನ ನೇರವಾಗಿ ಸ್ವೀಕರಿಸಿಕೊಂಡು ಅವರು ತಮ್ಮ ಕೀರ್ತನೆಯನ್ನ ಬರೀತಕ್ಕಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹಾಗಾಗಿ ಇನ್ನೂ ಮುಖ್ಯವಾಗಿ ಇನ್ನೂ ಒಂದು ಕಡೆದೇನು ಅಂತ ಹೇಳಿದ್ರೆ, ಒಂದು 2-3 ಈ ಸಂದರ್ಭದಲ್ಲಿ ಉದಾಹರಣೆ ಕೊಡ್ಬೋದು ಅಂತ ಭಾವಿಸ್ಕೊಳ್ತೀನಿ. ಬಸವಣ್ಣನವ್ರದ್ದು ನಾಳೆ ಬಪ್ಪುದು ನಮಗಿಂದೇ ಬರಲಿ, ಇಂದು ಬಪ್ಪುದು ನಮಗೀಗಳೇ ಬರಲಿ, ಇದಕಾರಂಜುವರು ಇದಕಾರಳುಕುವರು ಜಾತಸ್ಯ ಮರಣಂ ಧ್ರುವಂ ಎಂದುದಾಗಿ ನಮ್ಮ ಕೂಡಲ ಸಂಗಮ ದೇವರು ಬರೆದ ಬರಹವ ತಪ್ಪಿಸುವಡೆ ಹರಿಬ್ರಹ್ಮಾದಿಗಳಿಗೆ ಅಳವಲ್ಲ ಅನ್ನುವಂಥ ಒಂದು ವಚನ. ಅದೇ ವಚನದ ಅಷ್ಟೂ ಸಾರವನ್ನು ತಗೊಂಡು ಪುರಂದರದಾಸರು ಒಂದು ಉಗಾಭೋಗ ಬರೀತಾರೆ. ಉಗಾಭೋಗ ಹೆಂಗಿದೆ ಅಂತೇಳಿ ಒಂದ್ಸರಿ ನೀವು ನೋಡ್ರಿ, ಮತ್ತೆ ಅದನ್ನೇನು ನಾವು ವಿವರಣೆ ಕೂಡ ಅಗತ್ಯ ಇಲ್ಲ. ಇದಕಾರಂಜುವರು ಗೋಪಾಲ, ಇದಕಾರಂಜುವರು ನಾಳೆ ಬಾಹೋದು ಎಮಗಿಂದೇ ಬರಲಿ. ಸಣ್ಣ ಪುಟ್ಟ ಬದಲಾವಣೆಗಳನ್ನು ಹೊರತುಪಡಿಸಿದರೆ ಇರೋದೆಲ್ಲ ಅದೇ. ನಾಳೆ ಬಾಹೋದು ಎಮಗಿಂದೇ ಬರಲಿ, ಹಿಂದೆ ಬಾಹೋದು ನಾಳೆ ಬರಲಿ, ಆಗ ಬಾಹೋದು ಎಮಗೀ ಕ್ಷಣ ಬರಲಿ, ಯಾತರ ಭಯವೋ ಅಚಲ ವಿಠಲಾನಂದ ಅಂತ ಹೇಳಿ ಪುರಂದರದಾಸರು ಆ ಒಂದು ಉಗಾಭೋಗವನ್ನು ಬರಿತಾ ಹೋಗ್ತಾರೆ. ಆಮೇಲೆ ಇನ್ನೂ ಒಂದು ಉಗಾಭೋಗ ಹೇಳೋದಾದ್ರೆ, ಹರಿವ ಹಾವಿಂಗಂಜೆ, ಉರಿಯ ನಾಲಗೆ ಗಂಜೆ, ಸುರಗಿಯ ಮೊನೆಗಂಜೆ, ಒಂದಕ್ಕಂಜುವೆ ಒಂದಕ್ಕಳುಕುವೆ, ಪರಧನ ಪರಸ್ತ್ರೀ ಎಂಬ ಜೂಬಿಂಗಂಜುವೆ ಅಂತ ಹೇಳಿ ಮುನ್ನಂಜದ ರಾವಣನೇ ವಿಧಿಯಾದ ಅಂಜುವಿನಯ್ಯ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರದ್ದು ಇದು ವಚನ. ಇದೇ ವಚನದಿಂದ ಪ್ರಭಾವಿತರಾಗಿ ಪುರಂದರದಾಸರು ಬರೀತಾರೆ, ಉರಿಗಂಜೆ ಸಿರಿಗಂಜೆ ಶರೀರದ ಭಯಕಂಜೆ, ಉರಿಗಂಜೆ ಸಿರಿಗಂಜೆ ಶರೀರದ ಭಯಕಂಜೆ, ಪರಧನ ಪರಸತಿ ಎರಡಕ್ಕಂಜುವಿನಯ್ಯ, ಪರಧನ ಪರಸತಿ ಎರಡಕ್ಕಂಜುವಿನಯ್ಯ, ಹಿಂದೆ ಮಾಡಿದ ರಾವಣನ ಏನಾಗಿ ಪೋದನು, ಹಿಂದೆ ಮಾಡಿದ ರಾವಣ ಏನಾಗಿ ಪೋದನು, ಮುಂದಿನ ಸಲಹೆಯ ಪುರಂದರ ವಿಠಲ ಅಂತ ಹೇಳಿ ಇದು ಪುರಂದರದಾಸರು ಹೇಳ್ತಕ್ಕಂಥದ್ದು. ಹೀಗೆ ದಾಸರು ವಚನಕಾರರಿಂದ ಬಹಳಷ್ಟು ಪಡ್ಕೊಂಡಿದ್ದಾರೆ. ಒಂದು ಕಡೆ ಒಬ್ಬ ಕವಿ ಹೇಳ್ತಾನೆ, ಒಬ್ಬ ಕವಿಯ ಕೈ ಇನ್ನೊಬ್ಬ ಕವಿಯ ಜೇಬಿನಲ್ಲಿರುತ್ತೆ ಅಂತ ಹೇಳಿ. ಅದಕ್ಕೆ ಉದಾಹರಣೆ ಇದು. ಇನ್ನು ಎಷ್ಟು ಅಂತ ಹೇಳಿ ಆ ಜೇಬಿನಲ್ಲಿ ಇರೋದೆಲ್ಲ ತಗೊಂಡು ಬರೆದಿದ್ದಾರೆ ಇವರು ಅನ್ನುವಂಥದ್ದು ನಮಗೆ ಸಿದ್ಧವಾಗ್ತದೆ. ಹಾಗಂತ ಇದು ತಪ್ಪು ಸರಿ ಪ್ರಶ್ನೆ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ನಮ್ಮ ನೆಲದ ಕಾನೂನುಗಳನ್ನು ಇಟ್ಟುಕೊಂಡು ನಾವು ಮಾತಾಡ್ತಾ ಹೋದ್ರೆ ಕಾಪಿರೈಟ್ ಆಕ್ಟ್ ಪ್ರಕಾರ ತಪ್ಪಿದು, ಹೌದಿಲ್ಲ? ಕಾಪಿರೈಟ್ ಹಕ್ಕು ಸ್ವಾಮ್ಯತೆ ಪ್ರಕಾರ ತಪ್ಪು. ಆದರೆ ಯಾವ ಶರಣರಾದರೂ ಕೂಡ ತಮ್ಮ ವಚನಗಳ ಮೇಲೆ ಇದನ್ನ ಪ್ರಕಟ ಮಾಡಬೇಕು ಅಂತ ಹೇಳಿದ್ರೆ ನನಗೆಷ್ಟು ಕಟ್ಟಿ ಅಥವಾ ನನ್ನ ಪರ್ಮಿಷನ್ ತಗೊಂಡು ನನ್ನ ಅಪ್ಪಣೆ ತಗೊಂಡು ನನಗೆ ಪತ್ರ ಬರೆದು ಒಪ್ಪಿಗೆ ತಗೊಂಡು ಆದ್ಮೇಲೆ ನೀವು ಪ್ರಕಟ ಮಾಡಬೇಕು ಅಂತ ಯಾವ ಶರಣರು ಕೂಡ, ನಮ್ಮ ಹಿಂದಿನ ಯಾವ ಕವಿಗಳು ಕೂಡ ಕಾಪಿರೈಟ್ ಅನ್ನ ಇಟ್ಟುಕೊಂಡಿಲ್ಲ. ಚಾಮರಸ ಎಷ್ಟು ಅದ್ಭುತ ನೋಡ್ರಿ, ಅವನು ಪ್ರಭುಲಿಂಗಲೀಲೆ ಬರೀತಾನೆ. ಪ್ರಭುಲಿಂಗಲೀಲೆ ಬರೆದ್ರೆ ಎಲ್ಲೆಲ್ಲೂ ಕೂಡ ತನ್ನ ಹೆಸರು ಹೇಳ್ಕೊಳ್ಳೋದೇ ಇಲ್ಲ. ದೇಗುಲವೇ ಮಾತಾಡುವಂದದಿ ನಾನು ಮಾತಾಡ್ತಿದ್ದೀನಿ ಅಂತೇಳಿ. ಇದನ್ನು ಹೇಳೋದು ಗುಹೇಶ್ವರನೇ, ಕೇಳೋರು ಗುಹೇಶ್ವರನೇ. ಇಲ್ಲಿ ಚಾಮರಸ ಅನ್ನೋ ಹೆಸರೇ ಬರೋದಿಲ್ಲ. ಮುಂದೆ ಒಂದು 50-60 ವರ್ಷಗಳ ನಂತರ ಚಾಮರಸನ ಕಾಲವಾದ ನಂತರದಲ್ಲಿ ಬಂದಂತ ಯಾರೋ ಒಬ್ಬ ಕವಿ ಅವನ ಕಾವ್ಯದೊಳಗೆ ಚಾಮರಸ ಬರೆದಂತ ಪ್ರಭುಲಿಂಗಲೀಲೆ ಅಂತ ದಾಖಲೆ ಮಾಡಿದ್ದಕ್ಕೆ
ಪ್ರಭುಲಿಂಗ ಲೀಲೆಯ ಬಗ್ಗೆ ಆ ಚಾಮರಸ ಅದರ ಕರ್ತೃ ಅನ್ನುವಂಥ ವಿಚಾರ ನಮಗೆಲ್ರಿಗೂ ಗೊತ್ತಾಗ್ತದೆ. ಇಷ್ಟು ನಿಸ್ಪೃಹರು ಅವತ್ತಿನ ಕಾಲದ ಜನಗಳು. ಹಾಗೆ ಕಾಪಿರೈಟ್ ಆಕ್ಟ್ ಇಲ್ಲ ಅಪ್ಲೈ ಆಗದೇ ಇರೋದ್ರಿಂದ ನಮಗೆ ಎಷ್ಟೋ ಪದ್ಯಗಳು ಎಷ್ಟೋ ಸಾಲುಗಳು ನಮಗೆ ಜನಪದ ಅನಿಸೋಗ್ಬಿಟ್ಟಿದ್ದಾವೆ. ಈಗ ಉದಾಹರಣೆಗೆ ಜ್ಯೋತಿ ಬೆಳಗುತ್ತಿದೆ, ವಿಮಲಪುರನ್ ಜ್ಯೋತಿ ಬೆಳಗುತ್ತಿದೆ, ನಿಜಗುಂಡ್ರು ಬರೆದಿರ್ತಕ್ಕಂಥದ್ದು. ಅದು ಎಷ್ಟು ಜನಕ್ಕೆ ಗೊತ್ತಿದೆ? ನಿಜಗುಂಡ್ರು ಬರೆದಿರೋದಂತ ಗೊತ್ತಿಲ್ಲ. ಆದರೆ ಎಲ್ಲರೂ ಏನು ಮಾಡ್ತೀವಿ, ನಾವು ಅದನ್ನ ಜನಪದ ಗೀತೆಯ ರೀತಿ ಒಳಗೆ ಹಾಡಿಬಿಡ್ತೀವಿ. ಜ್ಞಾನಪೂರ್ಣಂ ಜಾಗನ್ ಜ್ಯೋತಿ ಕಡ್ಕೋಳ ಮಡಿವಾಳಪ್ಪನವ್ರು ಬರೆದದ್ದು, ಅದನ್ನ ನಾವೆಲ್ಲ ಏನು ಮಾಡ್ತೀವಿ, ಜನಪದ ಗೀತೆ ಥರ ಹಾಡಿಬಿಡ್ತೀವಿ. ಯಾರು ಅನ್ನೋದು ಮರ್ತೋಗ್ಬಿಡುತ್ತೆ ನಮಗೆ. ಆ ಥರದಲ್ಲಿ ನಮ್ಮ ಹಿಂದಿನ ಕವಿಗಳು ಕಾಪಿರೈಟ್ ಇಟ್ಕೊಂಡಿರಲಿಲ್ಲ, ಹಕ್ಕುಸ್ವಾಮ್ಯ ಇಟ್ಕೊಂಡಿರಲಿಲ್ಲ. ಇವತ್ತು ನಾವೇನು ಮಾಡ್ತೀವಪ್ಪ ಅಂತೇಳಿ, ನಂದೊಂದು ಕೃತಿ ಇದು, ನಾವು ಭಾಳ ದೊಡ್ಡ ಸಾಧನೆ ಮಾಡಿರೋ ನಂದೊಂದು ಕೃತಿ ಇದು, ಈ ಕೃತಿಯಲ್ಲಿರ್ತಕ್ಕಂಥ ಒಂದು ಸಾಲನ್ನು ಯಾರಾದರೂ ಬಳಸ್ಕೊಂಡ್ರು ಅಂತ ಹೇಳಿದ್ರೆ ನಾವು ಕೇಸ್ ಹಾಕ್ತೀವಿ ಅಂತೇಳಿ ನಾವು ಅದನ್ನು ಕಾಪಿರೈಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಹಾಗೆ ಕಾಪಿರೈಟ್ ಇದ್ದಿಲ್ಲ. ಒಬ್ಬರ ಪ್ರೇರಣೆಯಿಂದ ಇನ್ನೊಬ್ಬರು ಪಡ್ಕೊಳ್ತಿದ್ರು, ಬರಿತಿದ್ರು, ಮತ್ತು ಜನಗಳಿಗೆ ಒಳ್ಳೆಯದನ್ನು ಹಂಚುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಹರಿದಾಸರು ಈ ನಮ್ಮ ಶಿವಶರಣರ ಮೂಲಕವಾಗಿ, ಬಸವಾದಿ ಪ್ರಮುಖರ ಮೂಲಕವಾಗಿ ಸಾಕಷ್ಟನ್ನು ಪಡ್ಕೊಂಡಿದ್ದಾರೆ. ಇಷ್ಟು ವಿಚಾರಗಳ ಹಿನ್ನೆಲೆಯಲ್ಲಿ ನಮ್ಮ ಸಕಲೇಶ ಮಾದರಸರು ಕೀರ್ತನ ಪ್ರಕಾರಕ್ಕೆ ಮುನ್ನುಡಿಯನ್ನು ಹಾಡಿರ್ತಕ್ಕಂಥ ಮಹಾನುಭಾವರು ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಅಂತ ಸಕಲೇಶ ಮಾದರಸರು ಬಸವಣ್ಣನವ್ರ ಬಗ್ಗೆ ಎಷ್ಟು ಅಭಿಮಾನ ಇತ್ತು ಅವರಿಗೆ ಅಂತಂದ್ರೆ, ಬಸವಣ್ಣ ಅಂತಂದ್ರೆ ಅವ್ರಿಗೆ ಒಬ್ಬ ವ್ಯಕ್ತಿ ಆಗಿರಲಿಲ್ಲ. ಸಕಲೇಶ ಮಾದರಸರಿಗೆ ಒಬ್ಬ ವ್ಯಕ್ತಿ ಆಗಿದ್ರೆ ಬಸವಣ್ಣ, ಸಕಲೇಶ ಮಾದರಸರು ಇಷ್ಟು ಚೆನ್ನಾಗಿ ಬರೆಯುವಂತ ಅಗತ್ಯ ಇದ್ದಿಲ್ಲ. ಶ್ರೀ ಗುರುವೇ ಬಸವ, ಸ್ಥೂಲಕ್ಕೆ ಸ್ಥೂಲ, ಸೂಕ್ಷ್ಮಕ್ಕೆ ಸೂಕ್ಷ್ಮ ಬಸವ. ನನ್ನ ಸ್ಥೂಲವೂ ಬಸವಣ್ಣನೇ, ನನ್ನ ಸೂಕ್ಷ್ಮವೂ ಬಸವಣ್ಣನೇ. ಮುಂದುವರೆದು ಹೇಳ್ತಾರೆ, ಶತಕೋಟಿ ಬ್ರಹ್ಮಾಂಡಗಳು ನಿನ್ನ ರೋಮದ ತುದಿಯಲ್ಲಿಪ್ಪವು ಬಸವ. ಶತಕೋಟಿ ಬ್ರಹ್ಮಾಂಡಗಳು, ಇಡೀ ಜಗತ್ತು ಎಷ್ಟು ದೊಡ್ಡದೈತಿ ಅಂತೇಳಿ ಅದ್ರ ಹೇಳಕ್ ಬರಲಾರ್ದಿರುವಷ್ಟು ದೊಡ್ಡದು. ಬರೇ ನಮ್ಮ ಸೌರಮಂಡಲದಲ್ಲಿರ್ತಕ್ಕಂಥ ಅದು ಅಗಾಧ ಗಾತ್ರವನ್ನು ನಾವು ನೋಡಿದ್ವಿ ಅಂತಂದ್ರೆ ಎಷ್ಟು ಅದ್ಭುತ. ಇಂಥ ಸಾವಿರಾರು ಲಕ್ಷಾಂತರ ಸೌರಮಂಡಲಗಳನ್ನು ಹೊಂದಿರತಕ್ಕಂಥದ್ದು ನಮ್ಮ ಆಲುಹಾದಿ ಮಿಲ್ಕಿ ವೇ ಅನ್ನುವಂಥ ಒಂದು ಗ್ಯಾಲಕ್ಸಿ. ಅದು ಅಂಥ ಗ್ಯಾಲಕ್ಸಿಗಳು ಲಕ್ಷಾಂತರ ಇದಾವಂತ ಈ ಜಗತ್ತಿನೊಳಗೆ. ಅಂಥದ್ದನ್ನು ಒಳಗೊಂಡಿರ್ತಕ್ಕಂಥದ್ದಕ್ಕೆ ಬ್ರಹ್ಮಾಂಡ ಅಂತ ಕರೀತಾರೆ. ಅಂಥ ಶತಕೋಟಿ ಬ್ರಹ್ಮಾಂಡಗಳು ಬಸವಣ್ಣ ನಿನ್ನ ಕೂದಲು ತುದಿ ಒಳಗಿದವು ಮಾರಾಯ ಅಂತ ಹೇಳ್ತಾರೆ ಅವ್ರು. ಬಸವಣ್ಣ ನಿನ್ನ ಕೂದಲು ತುದಿ ಒಳಗಿದವು. ಬಸವಣ್ಣ ಅಂದ್ರೆ ಎಷ್ಟು ಅಗಾಧ ಅಂತ. ಬಸವಣ್ಣ ಸಾಮಾನ್ಯ ಅಲ್ಲ, ಬಸವಣ್ಣ ಬಹಳ ಅಗಾಧವಾಗಿರ್ತಕ್ಕಂಥದ್ದು, ಅದು ಬಹಳ ದೊಡ್ಡ ಶಕ್ತಿ ಅದು ಅನ್ನುವಂಥ ಕಾರಣಕ್ಕೋಸ್ಕರ ಈ ಮಾತುಗಳನ್ನು ಹೇಳ್ತಾ, ಎನ್ನ ಭವವೆಂಬ ವಾರಿದಿಯ ದಾಟುವುದಕ್ಕೆ ನಿನ್ನ ಬಾಲದ ತುದಿಯ ಏಯ್ದಿದೆನೋ ಬಸವ. ಭವಸಾಗರವನ್ನು ದಾಟೋದಕ್ಕೆ ಬಸವಣ್ಣನ ಬಾಲ ಹಿಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ಅವರು. ಬಸವಣ್ಣ ಒಂದು ಎತ್ತು ಅಂತ ಭಾವಿಸಿಕೊಂಡ್ರೆ ಅದು ಆ ಎತ್ತು ಈಜ್ಕೊಳ್ತಾ ಹೋಗುತ್ತೆ ಭವಸಾಗರವನ್ನ, ಅದ್ರ ಬಾಲ ಹಿಡ್ಕೊಂಡು ಹೋಗೋಣ ನಾನು ಅಂತ ಹೇಳ್ತಾರೆ. ನಾವೇನು ಈಜಬೇಕಾಗಿಲ್ಲ. ನೀವೆಲ್ಲ ಸಣ್ಣ ಮಕ್ಕಳಿದ್ದಾಗೆಲ್ಲ ಹೊಳೆಗಳಲ್ಲಿ ಎಮ್ಮೆಗಳು ಮೈ ತೊಳೆಯೋದಕ್ಕೆ, ಎತ್ತುಗಳು ಮೈ ತೊಳೆಯೋದಕ್ಕೆ ಅಂತ ಹೋದಾಗ ಈಜು ಬರ್ದ ಇದ್ದವ್ರು ಅದು ಬಾಲ ಹಿಡ್ಕೊಂಡು ಹೋಗೋ ಕಲಿಸತ್ ನಿನಗೆ ಅಂತ ಹೇಳೋರು. ಅದನ್ನ ಹಿಡ್ಕೊಂಡು ಹೋಗಿ ಈಜು ಕಲ್ತಂತವ್ರು ಬಹಳ ಜನ ಇದ್ದಾರೆ. ಹಂಗೆ ಇಲ್ಲಿ ಹೇಳೋದೇನಪ್ಪ ಅಂತ ಹೇಳಿ, ಬಸವಣ್ಣ ಅಂದ್ರೆ ಭವರೋಗವನ್ನ ಕಳೆಯುವಂತಹ ಒಂದು ಪಶುಪತಿ ರೂಪ. ಹಾಗಾಗಿ ಬಸವಣ್ಣನ ಬಾಲವನ್ನು ಹಿಡ್ಕೊಂಡು ನಾನು ಹೋಗ್ತೀನಿ, ಭವಸಾಗರವನ್ನೇ ದಾಟ್ತೀನಿ, ನೀನು ಬಾಲ ಹಿಡ್ಕೊಂಡ್ಬಿಟ್ಟಿದ್ದೀನಿ ಬಸವಣ್ಣ ಅಂತ ಹೇಳಿ ಆರಾಧ್ಯ ಪ್ರಿಯ ಸಕಲೇಶ್ವರ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೇನು. ಆರಾಧ್ಯ ಪ್ರಿಯ ಬಸವೇಶ್ವರನ್ನ ಅತ್ಯಂತ ಪ್ರೀತಿಯ ಆರಾಧ್ಯ ಪಾತ್ರ ಆಗಿರ್ತಕ್ಕಂಥ ಸಕಲೇಶ್ವರ ದೇವ, ನಾನು ಬಸವಣ್ಣನ ಪಾದಕ್ಕೆ ನಮೋ ನಮೋ ಅಂತೀನಿ ಅಂತ ಹೇಳಿ ತನ್ನ ಆರಾಧ್ಯ ದೈವವಾದ ಸಕಲೇಶ್ವರನ ಮುಂದೆ ಬಸವಣ್ಣನವರ ಹೆಗ್ಗಳಿಕೆಯ ಕುರಿತಾಗಿ ಬಹಳಷ್ಟು ಅನನ್ಯ ಶ್ರದ್ಧಾಭಕ್ತಿಗಳಿಂದ ಸಕಲೇಶ ಮಾದರಸರು ಹೇಳ್ಕೊಳ್ತಾ ಇದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಅರ್ಥ ಮಾಡಿಕೊಳ್ಳಬೇಕು, ಬಸವಣ್ಣ ಸ್ಥೂಲಕ್ಕೆ ಸ್ಥೂಲ, ಸೂಕ್ಷ್ಮಕ್ಕೆ ಸೂಕ್ಷ್ಮ. ಶತಕೋಟಿ ಬ್ರಹ್ಮಾಂಡಗಳು ಬಸವ ನಿನ್ನ ರೋಮದಲ್ಲಿಪ್ಪವು. ಆಮೇಲೆ ಎನ್ನ ಭವವೆಂಬ ವಾರಿದಿಯ ದಾಟಲು ನಿನ್ನ ಬಾಲದ ತುದಿಯನ್ನು ಏಯ್ದಿದೆನು ಬಸವ ಅಂತ ಹೇಳ್ತಾರೆ. ಈ ಮಾತುಗಳನ್ನ ಯಾಕೆ ಹೇಳ್ತಾರೆ ಇಲ್ಲಿ ನೋಡಿ. ಬಸವಣ್ಣನೇ ಸ್ಥೂಲ, ಬಸವಣ್ಣನೇ ಸೂಕ್ಷ್ಮ ಅಂತಂದ್ರೆ ಉಣಲು ಕಲಿಸಿದ ಬಸವ, ಉಡಲು ಕಲಿಸಿದ ಬಸವ, ನಡೆಯ ಕಲಿಸಿದ ಬಸವ, ನುಡಿಯ ಕಲಿಸಿದ ಬಸವ ಅಂತೇಳಿ ಶರಣರು ಧನ್ಯತಾ ಭಾವದಿಂದ ಹೇಳ್ತಾರೆ. ಬಸವಣ್ಣನಿಂದ ಬದುಕಿತ್ತಿ ಲೋಕವೆಲ್ಲ ಅಂತ ಹೇಳ್ಕೊಳ್ತಾರೆ ಶರಣರು. ಈ ಮಾತುಗಳಿಗೆಲ್ಲ ಕಾರಣ ಯಾಕಪ್ಪ ಅಂತ ಹೇಳಿದ್ರೆ, ನಡೆ ನುಡಿಗಳು ಹೇಗಿರಬೇಕು ಅನ್ನೋದು ಗೊತ್ತಾಗಲಾರದೆ ಇದ್ದಂಥ ಜನಗಳಿಗೆ. ಹಂಗಂತ ಬಸವಣ್ಣ ಬರೋದಕ್ಕಿಂತ ಮುಂಚೆ ಜನ ಮಾತಾಡ್ತಿದ್ದಿಲ್ಲ ಅಂತಲ್ಲ, ಬಸವಣ್ಣ ಬರೋದಕ್ಕಿಂತ ಮುಂಚೆ ಜಗತ್ತು ಬದುಕ್ತಿದ್ದಿಲ್ಲ ಅಂತಲ್ಲ.
ಜಗತ್ತು ಬಸವಣ್ಣ ಬರೋದಕ್ಕಿಂತ ಮುಂಚೆ ಜಗತ್ತು ಉಣ್ಣೋದು ಕಲ್ತಿದ್ದಿಲ್ಲ ಅಂತಲ್ಲ, ಬಸವಣ್ಣ ಬರೋದಕ್ಕಿಂತ ಮುಂಚೆ ಜಗತ್ತಿಗೆ ಬಟ್ಟೆ ಉಡೋದಕ್ಕೆ ಬರ್ತಿರ್ಲಿಲ್ಲ ಅಂತಲ್ಲ, ಅವೆಲ್ಲವೂ ಬರ್ತಿದ್ದು, ಜಗತ್ತಿನಾಗ ಎಲ್ಲವೂ ನಡೀತಿದ್ವಿ. ಆದರೆ ಬಸವಣ್ಣ ಬಂದ ಮೇಲೆ ಅವುಗಳನ್ನು ಸುಸಂಸ್ಕೃತವಾಗಿ ಮಾಡೋದು ಹೇಗೆ ಅನ್ನುವಂಥದ್ದನ್ನು ಬಸವಣ್ಣ ತೋರಿಸ್ಕೊಟ್ರು. ಹಾಗಾಗಿ ಶರಣರೆಲ್ಲರೂ ಏನು ಮಾಡಿದರು, ನನಗೆ ಉಡೋದಕ್ಕೆ, ಉಣೋದಕ್ಕೆ, ನಡೆಯೋದಕ್ಕೆ, ನುಡಿಯೋದಕ್ಕೆ, ಬದುಕೋದಕ್ಕೆ ಎಲ್ಲದಕ್ಕೂ ಬಸವಣ್ಣನೇ ಕಾರಣ ಅಂತೇಳಿ ಧನ್ಯತಾ ಭಾವದಿಂದ ಹೇಳ್ಕೊಳ್ತಾ ಹೋದ್ರು. ಅಂತ ಒಂದು ಧನ್ಯತಾ ಭಾವ ಇಲ್ಲಿ ಇರ್ತಕ್ಕಂಥದ್ದು. ಸ್ಥೂಲ ದೇಹ ಬಸವಣ್ಣ, ನಾನು ಹೊರಗಿಂದ ಏನೇ ಕಾರ್ಯಗಳನ್ನು ಮಾಡಿದ್ರು ಕೂಡ ಬಸವಣ್ಣ ಹೇಳ್ಕೊಟ್ಟಿದ್ದಪ್ಪ. ಅದು ಬಸವಣ್ಣ ಹೇಳ್ಕೊಟ್ಟಿದ್ದಕ್ಕೆ ನಾನು ಹಿಂಗದೀನಿ, ಇಷ್ಟು ಸ್ವಚ್ಛದೀನಿ, ಸ್ನಾನ ಮಾಡೋದು ಹೆಂಗೆ ಅಂತ ಬಸವಣ್ಣ ಹೇಳ್ಕೊಟ್ಟಿದ್ದು ನನಗೆ. ನಾವು ಮಾಡಬೇಕಾಗಿರ್ತಕ್ಕಂಥ ಸ್ನಾನ ಹೆಂಗಪ್ಪ ಅಂತ ಹೇಳಿದ್ರೆ, ಈ ಮೈ ಮೇಲೆ ಹಾಕಿರ್ತಕ್ಕಂಥ ನೀರು ಬರೀ ನೀರಾಗಿರ್ಬಾರ್ದು, ಅದು ಶಿವನ ಕರುಣೆಯ ಪ್ರಸಾದವೇ ನನ್ನ ಮೇಲೆ ಹರಿತಾ ಇದೆಯೇನಪ್ಪ ಅನ್ನುವಂಥ ಭಾವದೊಳಗೆ ನಾನು ಸ್ನಾನ ಮಾಡಬೇಕದು. ಆ ಥರದಲ್ಲಿ ಸ್ನಾನ ಮಾಡ್ತೀನಿ ನಾನು ಅಂತೇಳಿ ಹೀಗೆ ಏನು ಸ್ಥೂಲ ತನುವಿನಿಂದ ಮಾಡ್ತಕ್ಕಂಥ ಎಲ್ಲ ಕ್ರಿಯೆಗಳು ಕೂಡ ಬಸವಣ್ಣನ ಅನುಗ್ರಹದಿಂದ ನಡೀತಾ ಇರ್ತಕ್ಕಂಥವು. ಸೂಕ್ಷ್ಮ ತನುವಿನಿಂದ ಮಾಡ್ತಕ್ಕಂಥ ಎಲ್ಲ ಆಲೋಚನೆಗಳು ಕೂಡ, ಎಲ್ಲ ಮಾತುಗಳು ಕೂಡ, ಎಲ್ಲ ಚಿಂತನೆಗಳು ಕೂಡ ಬಸವಣ್ಣನ ಕೃಪೆಯಿಂದ ನಡೀತಾ ಇರ್ತಕ್ಕಂಥವು ಅನ್ನುವಂಥ ಹಿನ್ನೆಲೆ ಒಳಗೆ ಸಕಲೇಶ ಮಾದರಸರು ಈ ಮಾತುಗಳನ್ನು ಹೇಳ್ತಾ, ಶತಕೋಟಿ ಬ್ರಹ್ಮಾಂಡಗಳು ನಿನ್ನ ರೋಮದ ತುದಿಯಲ್ಲಿಪ್ಪವು ಬಸವ. ಲಿಂಗ ಎಂಥದ್ದು ಕೊಟ್ಟಿದ್ದು ಬಸವಣ್ಣ ನಮಗೆ, ಹೌದಿಲ್ಲ? ಅಂತಹ ಲಿಂಗನೇ ಬೇಟೆಯಾಡಿ ಹಿಡ್ಕೊಂಡು ಬಂದು ನಮ್ಮ ಅಂಗೈ ಕೊಟ್ಟಿದ್ರು ಬಸವಣ್ಣ ಅಂತಂದ್ರೆ, ಬಸವಣ್ಣವರು ರೋಮಗಳಲ್ಲಿ ಶತಕೋಟಿ ಬ್ರಹ್ಮಾಂಡಗಳು ಇಲ್ಲ ಅಂತ ಅನ್ನೋದಕ್ಕೆ ಹೆಂಗೆ ಸಾಧ್ಯವಾದಿತ್ತು ಹೇಳ್ರಿ? ಹಂಗಂತೇಳಿ ಬಸವಣ್ಣನ ಗಾತ್ರ ಎಷ್ಟು ದೊಡ್ಡದಿತ್ತಪ್ಪ ಅಂತಲ್ಲ, ಭೌತಿಕ ಗಾತ್ರ ನಮ್ಮ ನಿಮ್ಮಂತೆಯೇ ಒಂದು ಸಾಧಾರಣ ದೇಹ ಬಸವಣ್ಣನವ್ರಿಗೆ ಇದ್ದಿದ್ದು. ಆದರೆ ಅದ್ರ ಒಳಗಿದ್ದಂಥ ಜ್ಞಾನದ ಮಹತ್ವ ಎಷ್ಟಿತ್ತಪ್ಪ ಅಂತ ಹೇಳಿದ್ರೆ, ಶತಕೋಟಿ ಬ್ರಹ್ಮಾಂಡಗಳು ಕೂಡ ಸಾಲದು ಅನ್ನುವಷ್ಟು ದೊಡ್ಡ ಜ್ಞಾನದ ಮೊತ್ತ ಬಸವಣ್ಣನವರು ಒಳಗಿತ್ತು. ಆ ಕಾರಣಕ್ಕೋಸ್ಕರವಾಗಿ ಅವ್ರು ಹೇಳೋದು, ಶತಕೋಟಿ ಬ್ರಹ್ಮಾಂಡಗಳು ನಿನ್ನ ರೋಮದ ತುದಿಯಲ್ಲಿಪ್ಪವು ಬಸವ ಅಂತ ಹೇಳಿ. ಹಂಗೆ ಹೇಳಿ ಬಸವಣ್ಣನ ಫಾಲೋ ಮಾಡಿದ್ರೆ ಸಾಕು, ನಾವೇನು ಮಾಡೋದು ಬೇಡಪ್ಪ. ಬಸವಣ್ಣ ಏನೇನು ಮಾಡ್ತಿದಾರೋ ಹಂಗೆ ಮಾಡ್ಕೊಂತ ಹೋದ್ರು ಸಾಕು, ಭವಸಾಗರವನ್ನೇ ದಾಟಬಹುದು ಅನ್ನುವಂಥ ಹಿನ್ನೆಲೆ ಒಳಗೆ ಬಸವಣ್ಣ ನೀನು ಬಾಲ ಹಿಡ್ಕೊಂಡ್ಬಿಟ್ಟಿದ್ದೀನಿ ನಾನು ಭವಸಾಗರ ದಾಟೋದಕ್ಕೆ ಅಂತೇಳಿ ಅವ್ರು ಹೇಳ್ತಾರೆ. ಇಷ್ಟೆಲ್ಲ ಮಾಡಿಕೊಡುವಂಥ ಬಸವಣ್ಣನ ಪಾದಕ್ಕೆ ನಾನು ಯಾವಾಗಲೂ ಶರಣಾರ್ಥಿಗಳನ್ನು ಹೇಳ್ಕೊಂಡಿರ್ತೀನಪ್ಪ ಅಂತೇಳಿ ತನ್ನ ಇಷ್ಟ ದೈವದ ಮುಂದೆ ಬಹಳ ಧನ್ಯತಾ ಭಾವದಿಂದ ಸಕಲೇಶ ಮಾದರಸರು ಇಲ್ಲಿ ಭಿನ್ನವಿಸಿಕೊಂಡಿರ್ತಕ್ಕಂಥದ್ದು ನಾವು ಕಾಣ್ತಾ ಹೋಗ್ತೇವೆ. ಈ ಹಿನ್ನೆಲೆಯಲ್ಲಿ ಅಂಥ ಒಂದು ಸಕಲೇಶ ಮಾದರಸರ ಜೊತೆಯಲ್ಲಿ ಸೇರಿಕೊಂಡು ಅವರು ಅಂತ ನೂರಾರು ಸಾವಿರಾರು ಜನ ಶರಣೆಯರನ್ನು ಸೇರಿಸಿಕೊಂಡು ಅನುಭವ ಮಂಟಪವನ್ನು ಕಟ್ಟಿ ಅನುಭಾವ ಮೂರ್ತಿಯಾಗಿದ್ದು ಬಸವಣ್ಣ. ಅನುಭವ ಮಂಟಪವನ್ನು ಕಟ್ಟಿ ಅನುಭಾವ ಮೂರ್ತಿಯಾಗಿದ್ದು ಬಸವಣ್ಣ. ಹಾಗೆ ಅನುಭವ ಮೂರ್ತಿ ಆಗೋದಕ್ಕೆ ಬಸವಣ್ಣ, ಅನುಭವ ಮಂಟಪವನ್ನು ಕಟ್ಟೋದಕ್ಕೆ ಬಸವಣ್ಣ ಬಳಸಿಕೊಂಡಿದ್ದು ರಾಜಕೀಯ ಇಚ್ಛಾಶಕ್ತಿಯನ್ನಲ್ಲ. ಬಸವಣ್ಣ ಬಳಸ್ಕೊಂಡಿದ್ದೇನಪ್ಪ ಅಂತ ಹೇಳಿದ್ರೆ ಮಾನವೀಯ ಇಚ್ಛಾಶಕ್ತಿಯನ್ನ, ತನ್ನ ಹೃದಯವಂತಿಕೆಯನ್ನು ಬಳಸಿಕೊಂಡು ಅಂಥ ಇಚ್ಛಾಶಕ್ತಿಯನ್ನು ಕಟ್ತಾ ಹೋದ್ರು. ಎಷ್ಟು ದೊಡ್ಡ ಪರಿವರ್ತನೆ ಆಗಿತ್ತು ಬಸವಣ್ಣನ ಕಾರಣಕ್ಕೆ ಅಂತಂದ್ರೆ, ಆ ಪರಿವರ್ತನೆ ನಾವಿಲ್ಲಿ ಇಷ್ಟು ದಿನ ಬರೀ ವಚನಗಳಲ್ಲಿ ನೋಡ್ತಾ ಇದ್ವಿ. ಸಕಲೇಶ ಮಾದರಸರು ಒಂದು ವಚನವನ್ನು ಹೇಳ್ತಾರೆ, ಬಹಳ ಚೆನ್ನಾಗಿದೆ ಆ ವಚನ. ಅದು ಬೇಕು ಇದು ಬೇಕು ಎಂದು ಎದೆಗುದಿಹ ಬೇಡ, ಅದು ಬೇಕು ಇದು ಬೇಕಂತೇಳಿ ಎದೆಗುದಿ ಮಾಡ್ಕೊಳ್ತಾ ಕುತ್ಕೋಬೇಡಪ್ಪ. ಮುಂದುವರೆದು ಹೇಳ್ತಾರೆ ಅವರು, ಸುದೈವನಾದಡೆ ಸಾಕು ಪಡಿಪದಾರ್ಥ ತಾನಿದ್ದೆಡೆಗೆ ಬಹುದು. ಸುದೈವನಾದಡೆ ಸಾಕು ಪಡಿಪದಾರ್ಥ ತಾನಿದ್ದೆಡೆಗೆ ಬಹುದು. ನಿಧಿ ನಿಕ್ಷೇಪಗಳು ಇದ್ದೆಡೆಗೆ ಬಹುದು. ಹೃದಯ ಶುದ್ಧವಾಗಿ ಸಕಲೇಶ್ವರ ಶರಣೆಂದೆಡೆ ನಿಜ ಪದವ ನೀವ. ಹೃದಯ ಶುದ್ಧನಾಗಿ ಸಕಲೇಶ್ವರ ಶರಣೆಂದರೆ ನಿಜ ಪದವ ನೀವ. ನೋಡ್ರಿ ಎಷ್ಟು ಅದ್ಭುತ. ಅಲ್ಲಿ ಹೇಳುವಂತ ಮಾತೇನಪ್ಪ ಅಂತಂದ್ರೆ, ಅದು ಬೇಕು ಇದು ಬೇಕು ಅಂತೇಳಿ ಬಹಳ ಹಪಹಪಿ ಮಾಡ್ಕೊಂತ ಕೂತ್ಕೊಳ್ಳಕ್ ಹೋಗ್ಬೇಡ. ನೀನ್ ಮಾಡ್ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಸುದೈವನಾದಡೆ ಸಾಕು ಪಡಿಪದಾರ್ಥ ತಾನಿದ್ದೆಡೆಗೆ ಬಹುದು. ಸುದೈವನಾದಡೆ ಸಾಕು. ಸುದೈವನಾಗೋದು ಅಂದ್ರೆ ಏನಪ್ಪ? ಸುದೈವನಾಗೋದು ಅಂದ್ರೆ ಏನಪ್ಪ ಅಂದ್ರೆ, ನನ್ನ ನಡೆನುಡಿಗಳನ್ನು ಶುದ್ಧವಾಗಿ ಇಟ್ಕೊಳ್ಳೋದು, ನನ್ನ ಆಚಾರ ವಿಚಾರಗಳನ್ನ ಶುದ್ಧವಾಗಿ ಇಟ್ಕೊಳ್ಳೋದು, ಸತ್ಯಶುದ್ಧ ಕಾಯಕ, ಬಂದಿದ್ರಲ್ಲಿ 4 ಜನಗಳ ಜೊತೆಲಿ ಹಂಚಿಕೊಂಡು ಉಣ್ಣುವಂಥ ದಾಸೋಹಂ ಭಾವ, ಇಂಥದನ್ನ ನಾವು ಬದುಕಿನೊಳಗೆ ಅಳವಡಿಸಿಕೊಂಡು ಬೆಳ್ಕೊಳ್ತಾ ಹೋದ್ವಿ, ಬದುಕೊಳ್ತಾ ಹೋದ್ವಿ ಅಂತ ಹೇಳಿದ್ರೆ, ನಾವು ಬಯಸೋದು ಬೇಡ. ನಮಗೆ ಯಾವುದು ಅಗತ್ಯವೋ ಅದನ್ನ ಲಿಂಗಯ್ಯ ತಾನಾಗಿ ಅನುಗ್ರಹ ಮಾಡಿಕೊಳ್ತಾ ಹೋಗ್ತಾನೆ. ಕೊರತೆಗಳು ಯಾವುವು ಕೂಡ ನಮ್ಮ ಕಣ್ಣಿಗೆ ಬೀಳೋದಿಲ್ಲ. ಅದಕ್ಕೆ ಅವ್ರು ಹೇಳೋದು, ಸುದೈವನಾದಡೆ ಸಾಕು ಪಡಿಪದಾರ್ಥ ತಾನಿದ್ದೆಡೆಗೆ ಬಹುವು. ಮುಂದೆ ಹೇಳೋದೇನು? ನಿಧಿ ನಿಕ್ಷೇಪಗಳು ಇದ್ದೆಡೆಗೆ ಬಹುದಯ್ಯ. ನಿಧಿ ಅಂದ್ರೆ ಏನದು? ನಿಕ್ಷೇಪ ಅಂದ್ರೇನು?
ಬಹಳ ಸಂಪತ್ತು ಕೂಡಿಟ್ಟಿರ್ತಕ್ಕಂಥದ್ದು ಯಾವ್ಯಾವುದೋ ಸಂಪತ್ತು ನಮಗೆ ಬಂದು ಸಿಗುತ್ತೆ. ಬಸವಣ್ಣವ್ರಿಗೆ ಸಿಕ್ತು ನೋಡ್ರಿ. ಬಸವಣ್ಣವ್ರು ಏನಾರು ಹಿಡ್ಕೊಂಡು ಹೋಗಿದ್ರೆ ಮನೆಯಿಂದ ಹೋಗ್ಬೇಕಾದ್ರೆ ವಿದ್ಯೆ ನಂಬಿಕೊಂಡು ಹೋಗಿದ್ದು. ಕೂಡಲ ಸಂಗಮದಿಂದ ಹೊರಗೆ ಬರ್ಬೇಕಾದ್ರೆ ಲಿಂಗಯ್ಯನನ್ನ ಸಂಗಯ್ಯನನ್ನು ನಂಬಿಕೊಂಡು ಹೋಗಿದ್ದು. ಎಲ್ಲ ನೀನೇ ಅಪ್ಪ, ತಂದೆ ನೀನು, ತಾಯಿ ನೀನು, ಬಂಧು ಬಳಗ ಎಲ್ಲದೂ ನೀನು, ನಿನ್ನ ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಅಂಥೇಳಿ ತಮ್ಮನ್ನು ತಾವು ಅನನ್ಯವಾದ ಶ್ರದ್ಧಾಭಕ್ತಿಗಳಿಂದ ಅರ್ಪಣೆ ಮಾಡಿಕೊಂಡು ಬಂದರು. ಹಂಗೆ ಅರ್ಪಣೆ ಮಾಡಿಕೊಂಡು ಬಂದ ಪ್ರತಿಫಲವಾಗಿ ಬಸವಣ್ಣವ್ರಿಗೆ ಏನೇನೆಲ್ಲ ಬಂತು ನೋಡಿದ್ರಲ್ಲ ನೀವೆಲ್ಲ. ಬಯಸದೇ ಇರ್ತಕ್ಕಂಥ ಸಂಪತ್ತು ಬಂತು, ಹರಿದು ಬಂತು ಬಸವಣ್ಣವ್ರಿಗೆ. ಬಸವಣ್ಣ ಹರಿದು ಬಂತು ಅಂತೇಳಿ ಅದನ್ನ ಇಟ್ಕೊಂಡ್ರೇನು ಏನು ಮಾಡಲಿಲ್ಲ. ಅದು ಹೆಂಗೆ ಬಂತು ಹಂಗೆ ಹೋಗ್ಬೇಕು ಅಂದರು. ಆದ್ರೆ ಬದುಕಿನ ಕೊನೆಯ ಕ್ಷಣದವರೆಗೂ ಕೂಡ ಅತ್ಯಂತ ಸಂತೃಪ್ತಿಯಿಂದ ಬದುಕಿದ್ರು ಬಸವಣ್ಣ. ಉಣ್ಣೋದಕ್ಕಿಲ್ಲ ಅಂತ ಬಸವಣ್ಣ ಅಂದದ್ದು ವಚನ ಎಲ್ಲಿ ಇಲ್ಲ, ಉಡೋದಕ್ಕಿಲ್ಲ ಅಂತ ಅಂದದ್ದಿಲ್ಲ. ನನ್ನ ಹೆಂಡತಿ ಮಕ್ಕಳಿಗೆ ಇರಲಿ ಅಂತೇಳಿ ಕೊರಗಿದ್ದು ಉದಾಹರಣೆ ಒಂದರ ವಚನದೊಳಗೆ ಬಸವಣ್ಣವರಲ್ಲಿ ಸಿಗ್ತತೆ. ನಾವು ನೋಡ್ರಿ, ಯೋಚನೆ ಮಾಡ್ರಿ. ಬಸವಣ್ಣ ಕೊರಗೋದು ಯಾಕಪ್ಪ ಅಂತ ಹೇಳಿದ್ರೆ, ನನ್ನೊಳಗೆ ಇನ್ನೂ ಒಂದಿಷ್ಟು ದೋಷಗಳದಾವಲ್ಲಪ್ಪ ಅವನ್ನ ನಿವಾರಿಸು, ನನ್ನೊಳಗೆ ಒಂದಿಷ್ಟು ದುರ್ಗುಣಗಳದಾವಲ್ಲಪ್ಪ ಅವನ್ನು ನಿವಾರಿಸು ಅಂತೇಳಿ. ಬಸವಣ್ಣನನ್ನ ಬಹಳ ದೊಡ್ಡ ಮನುಷ್ಯ, ಬಹಳ ಪರಿಶುದ್ಧ ವ್ಯಕ್ತಿತ್ವ ಅಂತೇಳಿ ಎಲ್ಲರೂ ಅಂದ್ರೆ ಬಸವಣ್ಣ ಅಂದ್ಕೊಳ್ಳೋದೇನಪ್ಪ ಅಂತಂದ್ರೆ, ನನ್ನೊಳಗಿನ್ನೂ ದೋಷಗಳದಾವಲ್ಲ, ಮಾವಿನ ಕಾಯಿಯೊಳಗೊಂದು ಎಕ್ಕೆಯ ಕಾಯಿ ನಾನು ಅಂದ್ಕೊಳ್ತಾರೆ. ಚಂದ್ರಮನಂತೆ ಕಳೆ ಸಮನಿಸಿತ್ತೆನಗೆ. ಹುಣ್ಣಿಮೆ ಚಂದ್ರ ಕಾಣ್ತಿತ್ತು, ಆಗ್ಲಿಲ್ಲ, ಬಹಳ ಚಂದ ಕಾಣ್ತಿತ್ತು, ಅವಾಗ ನೆನಪಾಯ್ತದು. ಚಂದ್ರಮನಂತೆ ಕಳೆ ಸಮನಿಸಿತ್ತೆನಗೆ, ಸಂಸಾರವೆಂಬ ರಾಹು ಸರ್ವಗ್ರಾಸಿಯಾಗಿ ನುಂಗಿತ್ತಯ್ಯ, ಇನ್ನೆಂದಿಗೆ ಮೋಕ್ಷಬಹುದೋ ಕೂಡಲ ಸಂಗಮ ದೇವ ಶಿವಧೋ ಅಂತೇಳಿ ಬಸವಣ್ಣ ದೇವರಲ್ಲಿ ಬೇಡ್ತಾ ಇದ್ದದ್ದು ಕೊರತೆಯನ್ನು ಕಾಣ್ತಾ ಇದ್ದದ್ದು, ತನ್ನೊಳಗೆ ಕೊರತೆಯನ್ನು ಕಾಣ್ತಾ ಇದ್ರೆ ಹೊರತು ತನ್ನ ಬದುಕಿಗೆ ಏನಾರ ಕೊರತೆಗಳಿದಾವೆ ಅಂತ ಅಂದ್ಕೊಳ್ತಿರ್ಲಿಲ್ಲ. ಆ ಕೊರತೆಯನ್ನು ನಿವಾರಿಸು, ಎಲ್ಲ ನಿನ್ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿ ತಾವು ಪಶುಪತಿ ನೀನು ಅಂತೇಳಿ ತಮ್ಮನ್ನು ಅರ್ಪಣೆ ಮಾಡ್ಕೊಂಡು ಬಿಟ್ಟಿದ್ರು. ಹಂಗೆ ಅರ್ಪಣೆ ಮಾಡಿಕೊಂಡಿದ್ದ ಕಾರಣಕ್ಕೆ ಬಸವಣ್ಣವ್ರಿಗೆ ಏನೆಲ್ಲ ಬಂತು, ಅವ್ರ ಬಳಿಗೆ ಏನೆಲ್ಲ ಬಂತು. ಆ ದೃಷ್ಟಿಯಿಂದ ನಮ್ಮ ಬದುಕಿನಲ್ಲೂ ಕೂಡ ಆ ಥರದ್ದೆಲ್ಲದೂ ಕೂಡ ಸಂಭವಿಸಬೇಕು ಅಂತ ಹೇಳಿದ್ರೆ, ಅಂತ ಒಳಿತಿನ ಮೊತ್ತವೇ ನಮ್ಮ ಕಡೆಗೆ ಹರಿದು ಬರಬೇಕು ಅಂತ ಹೇಳಿದ್ರೆ, ನಾವುಗಳು ಮಾಡಬೇಕಾಗಿರ್ತಕ್ಕಂಥದ್ದು ಏನು ಬಹಳ ದೊಡ್ಡದಲ್ಲ. ನಮ್ಮನ್ನು ನಾವು ಸಂಪೂರ್ಣವಾಗಿ ಲಿಂಗಯ್ಯನಿಗೆ ಅರ್ಪಣೆ ಮಾಡಿಕೊಳ್ಳಬೇಕು. ಸಕಲೇಶ ಮಾದರಸರು ಹೇಳುವ ರೀತಿ ಒಳಗೆ ಹೇಳೋದಾದ್ರೆ, ಬಸವಣ್ಣ ಏನೇನು ಮಾಡಿದ್ರು ಹಂಗೆ ಮಾಡಿಕೇಳ್ತಾ ಹೋದ್ರೂ ಸಾಕು, ನಮಗೆಲ್ಲದೂ ಕೂಡ ಬರುತ್ತೆ. ಭವಸಾಗರವನ್ನೇ ನಾವು ದಾಟಬಹುದು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಬೇಕಾಗ್ತದೆ.